ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ ಮಧ್ಯಾಹ್ನದ ಶುಭ ಪ್ರಣಾಮಗಳು. ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂತಹ ಸುಭಾಷ್ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ನನಗೆ ಜನ್ಮವನ್ನು ನೀಡಿರ್ತಕ್ಕಂತಹ ತಂದೆ ತಾಯಿಗೆ, ಪ್ರಕೃತಿ ಮಾತೆಗೆ, ವಿಶ್ವಶಕ್ತಿಗೆ, ನನಗೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂತಹ ಸಕಲ ಗುರು ವೃಂದದವರಿಗೆ, ನನಗೆ ಅವಕಾಶವನ್ನ ಕೊಟ್ಟಿರ್ತಕ್ಕಂತಹ ಮಹಾವತಾರ್ ಫೌಂಡೇಶನ್ ಅವರಿಗೆ, ಪರಿಚಯಿಸಿರ್ತಕ್ಕಂತಹ ಗೀತಾ ಮೇಡಮ್ ಅವರಿಗೆ, ಎಲ್ರಿಗೂ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂತಹ ಪ್ರಣಾಮಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಈ ದಿನ ನಾವು ಜೀವನದ ಸೂಕ್ಷ್ಮಗಳು ಅನ್ನೋ ವಿಷಯವನ್ನ ನಾವಿವತ್ತು ತಗೊಳ್ತಾ ಇದ್ದೀನಿ. ನಮ್ಮ ಒಂದು ಮಾನವ ಜನ್ಮ ಅಂತಕ್ಕಂಥದ್ದು ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥ, ದಾಸರು ಹೇಳ್ತಾರೆ ನೋಡ್ರಿ, ಮಾನವ ಜನ್ಮ ಅಂತಕ್ಕಂಥದ್ದು ಬಹಳ ದುರ್ಲಭವಾಗಿರ್ತಕ್ಕಂಥದ್ದು, ಇದನ್ನ ಹಾಳು ಮಾಡಿಕೊಳ್ಳಲು ಬೇಡ ಚಪ್ಪಗಳಿರ ಅಂತಂದೇಳ್ಬಿಟ್ಟು ದಾಸರು ಒಂದು ಇದನ್ನ ಹೇಳಿದ್ದಾರೆ. ಅಂದ್ರೆ ನಾವು ಈ ಮಾನವ ಜನ್ಮವನ್ನ ಧರಿಸಿ ಬರ್ತಕ್ಕಂಥದ್ದೇ ನಮ್ಮ ಒಂದು ಅದೃಷ್ಟ ಅಂತಂದೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಜನ್ಮವನ್ನು ತಗೊಂಡು ಬಂದಿರತಕ್ಕಂತಹ ನಾವು ಬಹಳ ಸಂತೋಷವಾಗಿ, ಆನಂದವಾಗಿ ಜೀವನವನ್ನ ಮಾಡ್ಬೇಕಂತ ಅನ್ಕೊಳ್ತೀವಿ. ಎಲ್ಲರ ಒಂದು ಬಯಕೆನ ಅದೇ ಆಗಿರುತ್ತೆ, ಎಲ್ರೂ ಸಂತೋಷವಾಗಿರ್ಬೇಕು, ನೆಮ್ಮದಿಯಿಂದ ಇರ್ಬೇಕು ಅಂತಕ್ಕಂಥದ್ದು. ಇದು ನಮ್ಮ ಒಂದು ಬಯಕೆ ಅಂತಕ್ಕಂಥದ್ದು ತಪ್ಪಲ್ಲ. ಎಲ್ರು ಬಯಸ್ತಕ್ಕಂಥದ್ದು ಅದನ್ನೇನೆ. ನಾವು ನಮ್ಮ ಕರ್ತವ್ಯಗಳನ್ನ ಮಾಡ್ತಾ ಸಂತೋಷವಾಗಿ ಜೀವನವನ್ನು ಮಾಡ್ಬೇಕು. ಅದರ ಮಧ್ಯ ನಾವು ಕೆಲವೊಂದು ಸೂಕ್ಷ್ಮ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಜೀವನವನ್ನ ಮಾಡ್ತಾನೋ ನಾವು ಕೆಲವೊಂದು ಸೂಕ್ಷ್ಮ ಅಂಶಗಳನ್ನ ಪದೇ ಪದೇ ನಾವು ನೆನಪು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಅಗತ್ಯವಾಗಿರ್ತಕ್ಕ ಅಂತಹ ಕೆಲವೊಂದು ಅಂಶಗಳನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದು ಯಾವ್ದಪ್ಪ ಅಂತಂದ್ರೆ, ನಮ್ಮ ಒಂದು ಜೀವನಕ್ಕೆ ಅಂತ್ಯ ಅಂತಕ್ಕಂಥದ್ದಿದೆ, ಮರಣ ಅಂತಕ್ಕಂಥದ್ದಿದೆ, ಮರಣದ ನಂತರ ಸಹಿತನು ಜೀವನ ಇದೆ ಅಂತಕ್ಕಂಥದ್ದನ್ನ ನಾವು ನೆನಪಿನಲ್ಲಿ ಇಟ್ಕೊಂಡಿರ್ತೀವಿ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಹುಟ್ಟಿದವ್ರು ಏನಾಗ್ಬೇಕಪ್ಪ ಅಂದ್ರೆ ಸಾಯ್ಲೇಬೇಕು, ಸತ್ತ ಮೇಲೆ ಮತ್ತೆ ಜನ್ಮವನ್ನ ತಾಳ್ಲೇಬೇಕು ಅಂತಕ್ಕಂಥದ್ದಿದೆ. ಹುಟ್ಟಿದವರು ಸಾಯ್ಲೇಬೇಕು, ಸತ್ತವ್ರು ಮತ್ತೆ ಏನಾಗ್ಬೇಕಪ್ಪ ಅಂದ್ರೆ ಹುಟ್ಟನ್ನ ಪಡಿಲೇಬೇಕು. ಆಮೇಲೆ ಇನ್ನೂ ಒಂದು ಅಂಶ ಬರುತ್ತೆ ಅದರಲ್ಲಿ, ಮಾನವ ಹರಿದು ಹೋದ ಬಟ್ಟೆಗಳನ್ನ ಯಾವ ರೀತಿ ತ್ಯಜಿಸಿ ಬಟ್ಟೆಯನ್ನ ಧರಿಸ್ತಾನೋ ಅದೇ ರೀತಿ ನಮ್ಮ ದೇಹ ಅಂತಕ್ಕಂಥದ್ದು ಜೀರ್ಣ ಆಗುವಂತಂದ್ರೆ ಮುಪ್ಪಾಗ್ತಕ್ಕಂಥದ್ದು ಆದಾಗ ಏನಾಗುತ್ತಪ್ಪ ಅಂದ್ರೆ ಈ ಆತ್ಮ ಅಂತಕ್ಕಂಥದ್ದು ಆ ದೇಹವನ್ನ ತ್ಯಜಿಸಿ ಮತ್ತೆ ಹೊಸ ಜನ್ಮವನ್ನ, ಹೊಸ ದೇಹವನ್ನ ಧರಿಸುತ್ತೆ. ಇದನ್ನು ಏನಾಗಿದೆ ಅಂದ್ರೆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಆಮೇಲೆ ಮರಣದ ನಂತರ ಜೀವನ ಇದೆ ಅಂತಕ್ಕಂಥದನ್ನ ಕೃಷ್ಣನ ಒಂದು ನುಡಿಯಲ್ಲಿ ನಾವು ನೋಡಬಹುದು. ಏನಪ್ಪಾ ಅಂತಂದ್ರೆ, ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇರ್ತಕ್ಕಂಥದ್ದು, ಅರ್ಜುನ, ನಾನು ನೀನು ಎಷ್ಟೋ ಜನ್ಮಗಳನ್ನ ಎತ್ತಿದ್ದೇವೆ, ಆದ್ರೆ ನಿನಗೆ ಅದು ನೆನಪಿಲ್ಲ, ಆದ್ರೆ ನನಗೆ ಅದೇನಾಗಿದೆಯಪ್ಪ ಅಂತಂದ್ರೆ ನೆನಪಿದೆ, ತಿಳಿದಿದೆ ಅಂತಕ್ಕಂಥದನ್ನ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಇದರಿಂದ ನಮಗೆ ಏನ್ ಗೊತ್ತಾಗುತ್ತಪ್ಪ ಅಂತಂದ್ರೆ, ಮರಣದ ನಂತರ ಮತ್ತೆ ನಾವು ಜನ್ಮವನ್ನ ತಾಳಿ ಬರ್ತೀವಿ ಅಂತಕ್ಕಂತಹ ಅಂಶ ತಿಳಿಯುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಇದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಜೀವನವನ್ನ ಮಾಡ್ಬೇಕು, ಕರ್ತವ್ಯಗಳನ್ನ ಮಾಡ್ಬೇಕು, ಸುಖವಾದ ಜೀವನವನ್ನ ನಡೆಸ್ಬೇಕು, ಶಾಂತಿಯುತವಾಗಿರ್ತಕ್ಕಂತಹ ಜೀವನವನ್ನ ನಡೆಸ್ಬೇಕು. ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಪಾಪ ಕರ್ಮಗಳು, ಪುಣ್ಯ ಕರ್ಮಗಳು, ಇವುಗಳ ಬಗ್ಗೆ ಏನಾಗಿರ್ಬೇಕಪ್ಪ ಅಂದ್ರೆ ಗಮನವನ್ನ ಹರಿಸ್ಬೇಕು. ಯಾವ ರೀತಿ ನಾವು ಜೀವನವನ್ನ ನಡೆಸ್ಬೇಕು, ನಮ್ಮ ಜೀವನದ ಉದ್ದೇಶ ಅಂತಕ್ಕಂಥದ್ದೇನು, ಒಬ್ಬ ಉತ್ತಮವಾಗಿರ್ತಕ್ಕಂತಹ ಮನುಷ್ಯ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದನ್ನ ನಾವು ಯಾವಾಗ್ಲೂ ಗಮನದಲ್ಲಿ ಇಟ್ಕೊಂಡೇ ಇರ್ಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ನಾವು ಗಳಿಸಿರ್ತಕ್ಕಂತಹ ಯಾವುದೇ ಒಂದು ಸಂಪತ್ತು ನಮ್ಮ ಜೊತೆಗೆ ಬರೋದಿಲ್ಲ. ನಮ್ಮ ಜೊತೆಗೆ ಇರ್ತಕ್ಕಂತಹ ನಮ್ಮ ಪರಿವಾರದವರು ನಮ್ಮ ಜೊತೆಗೆ ಬರೋದಿಲ್ಲ. ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ನಾವು ಮಾಡಿರ್ತಕ್ಕಂತಹ ಒಳ್ಳೆಯ ಕರ್ಮಗಳು, ಈ ದಾನ ಧರ್ಮ ಆಗಿರಬಹುದು, ಬೇರೆಯವರಿಗೆ ಸಹಕಾರವನ್ನ ಮಾಡಿರ್ತಕ್ಕಂಥದ್ದು ಇರಬಹುದು. ಇದು ಏನಾಗುತ್ತಪ್ಪ ಅಂದ್ರೆ ನಮ್ಮ ಜೊತೆಗೆ ಬರುತ್ತೆ. ಈ ಒಂದು ಅಂಶವನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಸದಾ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಆಗ ಏನಾಗುತ್ತಂದ್ರೆ ನಾವು ಹೆಜ್ಜೆಗೂ ಸಹಿತ ಏನ್ ಮಾಡ್ತೀವಿ, ನಮ್ಮ ನಡತೆಯಲ್ಲಿ, ಆಲೋಚನೆಯಲ್ಲಿ ಎಚ್ಚರಿಕೆಯನ್ನ ವಹಿಸ್ತೀವಿ. ಇದನ್ನ ನಾವು ಮರ್ತ್ವಿ ಅಂತಂದ್ರೆ ನಮ್ಗೆ ಇಚ್ಛೆ ಬಂದ ರೀತಿಯಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಜೀವನವನ್ನ ಸಾಗಿಸ್ತೀವಿ.
ಆದ್ರೆ ಈ ಅಂಶವನ್ನ ನಾವ್ ಯಾವಾಗ್ಲೂ ಗಮನದಲ್ಲಿ ಇಟ್ಕೋಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು, ಧ್ಯಾನಕ್ಕೆ ಬಂದ್ರೆ ಮಾತ್ರ ನಮ್ಗೆ ಈ ಎಲ್ಲಾ ಅಂಶಗಳು ಗೊತ್ತಾಗ್ತವೆ. ನಾವು ಧ್ಯಾನಕ್ಕೆ ಬಂದಿರ್ತಕ್ಕಂಥವ್ರು ನಮ್ಮ ಜೀವನದ ಬಗ್ಗೆ ಗಮನ ಹರಿಸೋದಕ್ಕೂ, ಧ್ಯಾನಕ್ಕೆ ಬರ್ದೇ ಇರ್ತಕ್ಕಂಥವ್ರ ಗಮನ ಹರಿಸೋದಕ್ಕೂ ಸಾಕಷ್ಟು ವ್ಯತ್ಯಾಸವನ್ನು ನಾವಿಲ್ಲಿ ಕಾಣ್ತೀವಿ. ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಒಳ್ಳೆಯ ಕಾರ್ಯಗಳು ಅಂತಕ್ಕಂಥದ್ದು, ನಮ್ಮ ನಾವು ಮಾಡಿರ್ತಕ್ಕಂತಹ ಪುಣ್ಯ, ಇದೆಲ್ಲ ನಮ್ ಜೊತೆಗೆ ಬರುತ್ತೆ. ಇದಕ್ಕೆ ಒಂದ್ ಪುಟ್ಟದೊಂದು ಕಥೆಯನ್ನ ಹೇಳ್ತೀನಿ. ಒಬ್ಬ ವ್ಯಕ್ತಿ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ಎದುರಿಸ್ಬೇಕಾಗಿರುತ್ತೆ. ಆ ಸಮಯದಲ್ಲಿ ಜಡ್ಜ್ ಏನ್ ಹೇಳ್ತಾರೆ ಅಂದ್ರೆ, ನೋಡಪ್ಪ, ನಿನಗೆ ಯಾರಾದ್ರೂ ಬಂದ್ ಜಾಮೀನನ್ನ ಕೊಟ್ರೆ ನಾನು ಏನ್ ಮಾಡ್ತೀನಿ, ನಿನ್ನನ್ನ ಸಾಕ್ಷಿ ಹೇಳಿದ್ರೆ ಬಿಡುಗಡೆ ಮಾಡ್ತೀನಿ ಅಂತಂದ್ ಹೇಳ್ಬಿಟ್ಟು ಜಡ್ಜ್ ಹೇಳ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಆಯ್ತು ಸ್ವಾಮಿ, ನನ್ಗೆ 4 ಜನ ಒಳ್ಳೆ ಸ್ನೇಹಿತರಿದ್ದಾರೆ, ನಾನು ಅವ್ರನ್ನ ಯಾರಾದ್ರೂ ಒಬ್ಬರನ್ನ ಕರ್ಕೊಂಡ್ ಬರ್ತೀನಿ ಅಂತಂದ್ ಹೇಳ್ಬಿಟ್ಟು ಆ ವ್ಯಕ್ತಿ ಹೇಳ್ತಾನೆ. ಆಯ್ತು, ಕರ್ಕೊಂಡ್ ಬರಪ್ಪ ನಾಳೆ ಅಂತ ಹೇಳ್ತಾರೆ ಜಡ್ಜ್. ಆ ವ್ಯಕ್ತಿ ಮೊದಲನೆಯ ಸ್ನೇಹಿತನ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಹೇಳ್ತಾನೆ, ನೋಡಪ್ಪ, ನ್ಯಾಯಾಧೀಶರು ರೀತಿ ಹೇಳ್ಬಿಟ್ಟಿದ್ದಾರೆ, ನನ್ ಪರವಾಗಿ ಯಾರಾದ್ರೂ ಸಾಕ್ಷಿ ಹೇಳಿದ್ರೆ ನನ್ನನ್ನ ಬಿಡುಗಡೆ ಮಾಡ್ತಾರಂತೆ, ಹಾಗಾಗಿ ನೀನ್ ಬಂದು ಸಾಕ್ಷಿ ಹೇಳ್ತೀಯಾ ಅಂತ ಕೇಳ್ತಾನೆ. ಆಗ ಮೊದಲನೇ ವ್ಯಕ್ತಿ ಏನ್ ಹೇಳ್ತಾನಪ್ಪ ಅಂದ್ರೆ, ಇಲ್ಲಪ್ಪ, ನಾನು ಹಂಗೆಲ್ಲ ಬರಕ್ ಆಗೋದಿಲ್ಲ, ನಾನು ಇದ್ದತ್ರನೇ ಇರ್ತಕ್ಕಂತಹ ಮನುಷ್ಯ, ಹಾಗಾಗಿ ನಾನ್ ಬರ್ಲಿಕ್ಕಾಗಲ್ಲ, ಸಾಕ್ಷಿಯನ್ನ ಹೇಳಿಕ್ಕಾಗಲ್ಲ ಅಂತ ಹೇಳ್ತಾನೆ. ಅವಾಗ ಅವನೇನ್ ಮಾಡ್ತಾನೆ, ಎರಡನೆಯ ಸ್ನೇಹಿತನ ಹತ್ರ ಬರ್ತಾನೆ. ಅವನನ್ನ ಕೇಳ್ತಾನೆ, ನೋಡಪ್ಪ, ಈ ತರ ಹೇಳಿದರೆ ನೀನು ಸಾಕ್ಷಿ ಹೇಳಿಕ್ ಬರ್ತೀಯಾ? ನೋಡಪ್ಪ, ನನ್ನ ಮನೆ ಬಾಗಲಿನ ತನಕ ನಾನ್ ಬರ್ತೀನಿ ಅಷ್ಟೇ ಹೊರತಾಗಿ ಕೋರ್ಟಿನ ತನಕ ನಾನ್ ಬರಕ್ ಆಗೋದಿಲ್ಲಪ್ಪ, ನೀನ್ ಬೇಜಾರ್ ಮಾಡ್ಕೋಬೇಡ ಅಂತಂದ್ಬಿಟ್ಟು ಎರಡನೆಯ ಸ್ನೇಹಿತ ಹೇಳ್ತಾನೆ. ಮೂರನೆಯ ಸ್ನೇಹಿತನ ಹತ್ರ ಬರ್ತಾನೆ. ಅವನನ್ನ ಕರೀತಾನೆ, ನೋಡಪ್ಪ, ಈ ರೀತಿ ಇದೆ, ನೀನ್ ಕೋರ್ಟ್ ನಲ್ಲಿ ಬಂದ್ಬಿಟ್ಟು ನನ್ನ ಪರವಾಗಿ ಸಾಕ್ಷಿಯನ್ನ ಹೇಳು. ಆಗ ಮೂರನೆಯ ಸ್ನೇಹಿತ ಹೇಳ್ತಾನೆ, ನಾನು ಕೋರ್ಟಿನ ಬಾಗಿಲ ತನಕ ಬರ್ತೀನಪ್ಪ, ಕೋರ್ಟ್ ಒಳಗಡೆಗೆ ನಾನ್ ಬರೋದಿಲ್ಲ ಅಷ್ಟೇನೆ ಅಂತಂದ್ ಹೇಳ್ತಾನೆ ಮೂರನೆಯ ಸ್ನೇಹಿತ. ನೀ ಬೇಜಾರಾಗ್ಬಿಡುತ್ತೆ. ಕೊನೆಗೆ ಒಬ್ಬ ಸ್ನೇಹಿತ ಮಾತ್ರ ಉಳ್ಕೊಳ್ತಾನೆ. ನಾಲ್ಕನೆಯ ಸ್ನೇಹಿತನ ಹತ್ರ ಬರ್ತಾನೆ, ನೋಡಪ್ಪ, ಈ ರೀತಿ ಆಗ್ಬಿಟ್ಟಿದೆ, ನೀನ್ ಕೊನೆ ಉಳ್ಕೊಂಡಿರ್ತಕ್ಕಂಥ ನೀನ್ ಒಬ್ನೇನೆ, ನೀನ್ ಬಂದು ಸಾಕ್ಷಿ ಹೇಳಿದ್ರೆ ನ್ಯಾಯಾಧೀಶರು ನನ್ನ ಬಿಡುಗಡೆ ಮಾಡ್ತಾರೆ, ಬರ್ತೀಯಾ ಅಂತ. ಆಗ ನಾಲ್ಕನೆಯ ಸ್ನೇಹಿತ ಹೇಳ್ತಾನೆ, ನಾನು ಬರ್ತೀನಿ, ಸಾಕ್ಷಿಯನ್ನು ಹೇಳ್ತೀನಿ, ನಿನ್ನ ಬಿಡುಗಡೆ ಆಗುವ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ, ಬಿಡುಗಡೆ ಆದ್ಮೇಲೆ ಸಹಿತ ನಾನು ನಿನ್ ಜೊತೆಗೆ ಇರ್ತೀನಿ ಅಂತ ಹೇಳ್ತಾನೆ ನಾಲ್ಕನೆಯ ಸ್ನೇಹಿತ. ನೋಡಿ, ಈ 4 ಜನ ಸ್ನೇಹಿತರು ಯಾರ್ಯಾರು ಅಂತಂದ್ ಹೇಳ್ಬಿಟ್ಟು ನಾವು ನೋಡೋದಾದ್ರೆ, ನಾವು ಮರಣವನ್ನ ಹೊಂದಿದ ಮೇಲೆ ನಮ್ಮನ್ನ ಸಂಸ್ಕಾರ ಮಾಡ್ಲಿಕ್ಕೆ ತಗೊಂಡು ಹೋಗ್ತಾರಲ್ಲ, ಆಗ ಸಂಸ್ಕಾರ ಮಾಡ್ಬೇಕಾದ್ರೆ ಮೊದಲನೆಯ ಸ್ನೇಹಿತ ಯಾರಪ್ಪ ಅಂದ್ರೆ, ನಾವು ಗಳಿಕೆ ಮಾಡಿರ್ತಕ್ಕಂತಹ ಸಂಪತ್ತು, ಮನೆ, ಹೊಲ, ಸೈಟ್ಗಳು, ಅದೆಲ್ಲ ಏನಿರ್ತತಲ್ಲ ಅದೆಲ್ಲಾನು ಅದೇನಾದ್ರೂ ನಮ್ ಜೊತೆಗ್ ಬರುತ್ತಾ? ಇಲ್ಲ ನೋಡ್ರಿ, ಅದಿದ್ದತ್ರನೇ ಇರ್ತಕ್ಕಂತಹ ಸ್ನೇಹಿತ ಅದು. ಎರಡನೆಯದು ಮನೆ ಬಾಗಲ್ ತನಕ ಮಾತ್ರ ಬರ್ತೀನಿ ಅಂತ ಹೇಳ್ತಾರಲ್ಲ, ಆ ಸ್ನೇಹಿತ ಯಾರಪ್ಪ ಅಂತಂದ್ರೆ, ಪುಟ್ಟ ಮಕ್ಕಳು, ಅಕಸ್ಮಾತ್ ಬಸರಿ ಬಾಣಂತಿ ಯಾರಾದ್ರೂ ಇದ್ರೆ ನೋಡ್ರಿ, ಅವ್ರನ್ನ ಶವ ಸಂಸ್ಕಾರದ ಹತ್ರಕ್ಕೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಅವ್ರೇನಿದ್ರು ಬಾಗಲ್ ತನಕ ಬರ್ತಾರೆ, 4 ಕಣ್ಣೀರನ್ನ ಹಾಕ್ತಾರೆ, ಅಲ್ಲೇನೆ ಏನ್ ಮಾಡ್ತಾರೆ, ನಿಂತ್ಕೊಂಡು ಆ ಶವವನ್ನ ಮುಂದಕ್ಕೆ ಕಳಿಸ್ಕೊಡ್ತಾರೆ. ಎರಡನೆಯ ಸ್ನೇಹಿತ. ಮೂರನೆಯ ಸ್ನೇಹಿತರು ಯಾರಪ್ಪ ಅಂತಂದ್ರೆ, ನಮ್ಮ ಬಂಧು ಬಾಂಧವರು, ಮಕ್ಕಳಾಗಿರ್ಬಹುದು, ತಂದೆ ತಾಯಿಗಳಾಗಿರ್ಬಹುದು, ಯಾರೇ ಆಗಿದ್ರು ಸಹಿತ ನಮ್ಮನ್ನ ಹಾಕ್ತಕ್ಕಂತಹ ಕುಣಿಯ ತನಕ ಮಾತ್ರ ಬರ್ತಾರೆ. ಕುಣಿ ಅಂತಂದ್ರೆ ಸಂಸ್ಕಾರ ಮಾಡ್ತಕ್ಕಂತಹ ಒಂದು ಕುಣಿ ಅಂತ ಹೇಳ್ತೀವಿ ನಾವು ಅದಕ್ಕೆ. ಅಲ್ಲಿ ತನಕ ಮಾತ್ರ ಬರ್ತಾರೆ, ಅದ್ರ ಜೊತೆಗೆ ಅದರಿಂದ ಮುಂದಕ್ಕೆ ನಮ್ ಜೊತೆಗೆ ಬರೋದಿಲ್ಲ. ನೋಡ್ರಿ, ಅವ್ರು ಕೋರ್ಟಿನ ಬಾಗಲ್ ತನಕ ಮಾತ್ರ ಬರ್ತಕ್ಕಂತಹ ಅವರು ಅಂತಂದು ಹೇಳ್ಬಿಟ್ಟಿಲ್ಲ ಅರ್ಥ. ಕೋರ್ಟಿನ ಬಾಗಲ್ ತನಕ ಬರ್ತೀವಿ ಅಂತ ಹೇಳಿರ್ತಕ್ಕಂತಹ ಮೂರನೆಯ ಸ್ನೇಹಿತರು ಯಾರಪ್ಪ ಅಂದ್ರೆ, ನಮ್ಮ ಬಂಧು ಬಾಂಧವರು ಅವರೆಲ್ಲಾರನು ಅಲ್ಲಿ ಅಷ್ಟೇ, ಅಲ್ಲಿ ನಮ್ಮನ್ನ ಮಣ್ಣಿನೊಳಗೆ ಹಾಕ ತನಕ ಇರ್ತಾರೆ, ಆಮೇಲೆ ಮಣ್ಣು ಹಾಕ್ತಾರೆ, ಕೈ ಒರೆಸ್ಕಂತಾರೆ, ಜಲ್ದಿ ಸ್ನಾನ ಮಾಡೋಣಪ್ಪ, ಹೊಟ್ಟೆ ಹಸ್ದೈತೆ, ಬೆಳಗಿಂದ ಏನು ತಿಂದಿಲ್ಲ ಅಂತ ವಾಪಸ್ ಬಂದ್ಬಿಡ್ತಾರೆ. ನಾಲ್ಕನೆಯ ಸ್ನೇಹಿತರು ಯಾರಪ್ಪ ಅಂತ, ನಾಲ್ಕನೆಯ ಸ್ನೇಹಿತ ಯಾರು ಅಂದ್ರೆ, ಇಲ್ಲಿ ನಾವು ಮಾಡಿರ್ತಕ್ಕಂತಹ ಒಳ್ಳೆಯ ಕಾರ್ಯಗಳು, ದಾನ ಧರ್ಮ, ಇದು ನಮ್ಮ ಜೊತೆಗೇ ಬರುತ್ತೆ ನೋಡಿ, ನಮ್ ಜೊತೆಗ್ ಬರುತ್ತೆ, ಅಲ್ಲಿ ಸಾಕ್ಷಿಯನ್ನ ಹೇಳುತ್ತೆ, ಮತ್ತೆ ಅದು ನಮ್ ಜೊತೆಗೇನೆ, ನಾವು ಮತ್ತೆ ಭೂಲೋಕಕ್ಕೆ ಬಂದಾಗ ನಮ್ ಜೊತೆಗೇನೆ ಬರುತ್ತೆ. ನೋಡ್ರಿ, ನಾವು ಮೊದಲನೇದು, ಎರಡನೇದು, ಮೂರನೆಯ ಸ್ನೇಹಿತರಿಗಿಂತ ನಾಲ್ಕನೆಯ ಸ್ನೇಹಿತನನ್ನ ಏನ್ ಮಾಡ್ಬೇಕು, ನಾವು ಸಂರಕ್ಷಣೆ ಮಾಡ್ಕೋಬೇಕು, ಅವ್ರ ಜೊತೆಗೆ ಸದಾ ಇರ್ಬೇಕು. ಅಂದ್ರೆ ನಾವೇನ್ ಮಾಡ್ಬೇಕು, ಈ ಕಥೆಯಿಂದ ನಮ್ಗೆ ಏನ್ ಗೊತ್ತಾಗುತ್ತಂದ್ರೆ, ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಆಸ್ತಿ ಅಂತಸ್ತು ಬರೋದಿಲ್ಲ, ಸಂಪತ್ತು ಬರೋದಿಲ್ಲ, ನಮ್ಮ ಪರಿವಾರದವರು ಬರೋದಿಲ್ಲ. ನಮಗ್ ಬರ್ತಕ್ಕಂಥದ್ದು ಏನಂದ್ರೆ, ನಾವು ಮಾಡಿರ್ತಕ್ಕಂತಹ
ಒಳ್ಳೆಯ ಕರ್ಮಗಳು ಮತ್ತೆ ಒಳ್ಳೆಯ ಫಲ ಅಂತಕ್ಕಂಥ. ಆದ್ರಿಂದ ನಾವೇನ್ ಮಾಡೋಣ, ಈ ಅಂಶವನ್ನ ಸದಾ ನೆನಪಿನಲ್ಲಿ ಇಟ್ಕೊಂಡ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಎಚ್ಚರಿಕೆಯಿಂದ ಜೀವನವನ್ನ ಮಾಡ್ತೀವಿ. ಯಾವ್ದು ತಪ್ಪು ಯಾವ್ದು ಸರಿ ಅಂತಕ್ಕಂಥದ್ದನ್ನ ಏನ್ ಮಾಡ್ತೀವಿ ನಾವು ಪರಾಮರ್ಶೆ ಮಾಡಿ ಜೀವನವನ್ನ ನಡೆಸ್ತಕ್ಕಂಥದ್ದು ನಮ್ಗೆ ಅರಿವಿಗೆ ಬರುತ್ತೆ. ಇದು ಒಂದು ಸೂಕ್ಷ್ಮವಾಗಿರ್ತಕ್ಕಂತಹ ವಿಷಯ. ಇದನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಸದಾ ಕಾಲನ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಎರಡನೇದು ಯಾವ್ದಪ್ಪ ಅಂತಂದ್ರೆ ಬರೀ ಸಂತೋಷವಾಗಿರ್ತಕ್ಕಂಥದ್ದಷ್ಟೇ ಜೀವನ ಅಲ್ಲ. ನೋಡ್ರಿ, ಭೌತಿಕ ವಸ್ತುಗಳಿಂದ ನಮಗೆ ಸಂತೋಷ ಸಿಗಬಹುದು. ಒಳ್ಳೊಳ್ಳೆ ಊಟವನ್ನ ತಿನ್ನೋದ್ರಿಂದ ಏನ್ ಮಾಡ್ಬೋದು, ನಮಗೆ ಸಂತೋಷ ಅಂತಕ್ಕಂಥದ್ದು ಸಿಗಬಹುದು. ಒಡವೆಗಳಿಂದ ನಮಗೆ ಸಂತೋಷ ಅಂತಕ್ಕಂಥದ್ದು ಸಿಗಬಹುದು. ಬರೀ ಇದಷ್ಟೇ ಜೀವನ ಅಲ್ಲ, ಇದ್ರ ಆಚೆಗೂ ಸಹಿತ ಏನಿದೆಯಪ್ಪ ಅಂದ್ರೆ ಜೀವನ ಅಂತಕ್ಕಂಥದ್ದು ಇದೆ. ಇದು ನಮಗೆ ಗೊತ್ತಾಗ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು, ನಾವು ಧ್ಯಾನಕ್ಕೆ ಬರ್ಲೇಬೇಕು. ಬರೀ ಬಾಹ್ಯ ವಸ್ತುಗಳಿಂದಷ್ಟೇ ನಮಗೆ ಸಂತೋಷ ಅಂತಕ್ಕಂಥದ್ದು ಸಿಗೋದಿಲ್ಲ, ಆನಂದ ಅಂತಕ್ಕಂಥದ್ದು ಸಿಗೋದಿಲ್ಲ. ನಾನು ಯಾಕೆ ಬಂದಿದ್ದೀನಿ, ನನ್ನ ಉದ್ದೇಶ ಏನು ಅಂತಕ್ಕಂಥದ್ದನ್ನ ನಾವು ಅರಿತಾಗ ಮಾತ್ರ ನಮಗೇನಾಗ್ತದಂದ್ರೆ ಸಂತೋಷ ಅಂತಕ್ಕಂಥದ್ದು ಸಿಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಎರಡನೆಯ ಒಂದು ಸೂಕ್ಷ್ಮವಾಗಿರ್ತಕ್ಕಂತಹ ಒಂದು ಅಂಶ. ಮತ್ತೊಂದೇನಪ್ಪಾ ಅಂದ್ರೆ ಹಣ ಸಂಪಾದನೆ ಅಷ್ಟೇ ನಮ್ಮ ಒಂದು ಗುರಿ ಆಗಿರ್ಬಾರ್ದು. ನೋಡ್ರಿ, ನಾವು ಹಣ ಸಂಪಾದನೆಯನ್ನ ಮಾಡ್ಲಿಕ್ಕೆ ಎಷ್ಟು ಇದು ಆತುರತೆ ತೋರ್ತೀವಪ್ಪ ಅಂದ್ರೆ ನಮಗೆ ಕೆಲವೊಂದ್ಸರಿ ಊಟನೂ ಬೇಕಾಗೋದಿಲ್ಲ, ನಿದ್ರೆನೂ ಬೇಕಾಗೋದಿಲ್ಲ, ಕುಟುಂಬನೂ ಬೇಕಾಗೋದಿಲ್ಲ. ಹಣ 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 ಅಂತಂದ್ಬಿಟ್ಟು ಅದರಿಂದ ಹೋಗ್ತಾ ಇರ್ತೀವಿ. ಸಾಕಷ್ಟು ಹಣವನ್ನ ಸಂಪಾದನೆ ಮಾಡ್ತೀವಿ, ಅಷ್ಟೊತ್ತಿಗೆ ನಮ್ಮ ಆರೋಗ್ಯವನ್ನೇ ಕಳ್ಕೊಂಡ್ಬಿಟ್ಟಿರ್ತೀವಿ ನಾವು. ಮತ್ತೆ ಆ ಹಣದಿಂದ ನಾವು ಆರೋಗ್ಯವನ್ನು ಪಡಿಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಕೋಟಿ ಹಣ ನಮ್ಮ ಹತ್ರ ಇದ್ರೆ ಏನು, ಆರೋಗ್ಯ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಶುಗರ್ ಫ್ಯಾಕ್ಟ್ರಿಗಳು ಇರ್ತವೆ ಓನರ್ ಹತ್ರ, ಅವ್ರೊಂದ್ ಚಮಚ ಶುಗರ್ ತಿನ್ನಂಗಿರೋದಿಲ್ಲ. ಆಯಿಲ್ ಮಿಲ್ ಇಟ್ಕೊಂಡಿರ್ತಾರೆ, BP ಇರುತ್ತೆ, ಕರ್ದಿರೋ ಪದಾರ್ಥ ತಿನ್ನಂಗಿಲ್ಲ. ಬ್ಯಾರಲ್ ಗಟ್ಲೆ ಎಣ್ಣೆ ಉತ್ಪಾದನೆ ಆಗ್ತಾ ಇರುತ್ತೆ. ರೈಸ್ ಮಿಲ್ ಇರುತ್ತೆ, ತಿಂಗಳಿಗೆ ಕೋಟಿಗಟ್ಲೆ ಆದಾಯ ಬರ್ತಾ ಇರುತ್ತೆ. ಒಂದಿಡೀ ಅನ್ನ ಊಟ ಮಾಡಂಗಿರೋದಿಲ್ಲ. ಇಂತಹ ಒಂದು ಸಂಪತ್ತು ನಮ್ಗೆ ಬೇಡ. ಅಂದ್ರೆ ಆರೋಗ್ಯವಾಗಿರ್ತಕ್ಕಂಥ ಹಣ ಕಡಿಮೆ ಇದ್ರೂ ಪರವಾಗಿಲ್ಲ, ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಸುಖದಿಂದ ನೆಮ್ಮದಿಯಿಂದ ಇರ್ತಕ್ಕಂತಹ ಜೀವನವನ್ನ ಸಾಗಿಸ್ಬೇಕು. ನೋಡ್ರಿ, ಸುಖವನ್ನ ಕೊಡ್ತಕ್ಕಂಥದ್ದು ಜೀವನ ಅಲ್ಲ, ನೆಮ್ಮದಿಯನ್ನ ಆನಂದವನ್ನ ಕೊಡ್ತಕ್ಕಂಥದ್ದು ಜೀವನ ಅಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ವೃದ್ಧಾಪ್ಯ ಬಂದಾಗ, ಅನಾರೋಗ್ಯ ಬಂದಾಗ ನಮಗೆ ಇದು ಯಾವ್ದು ಬೇಡ ಅನಿಸ್ಬಿಡುತ್ತೆ. ನೋಡ್ರಿ, ಒಬ್ಬ ಮರಣಶಯ್ಯೆಯಲ್ಲಿರ್ತಕ್ಕಂತಹ ಒಬ್ಬ ರೋಗಿಗೆ ನಿನಗೊಂದ್ 100 ಕೋಟಿ ದುಡ್ಡು ಬೇಕಾ, 10 ವರ್ಷ ಆಯುಷ್ ಬೇಕಪ್ಪ ಅಂದ್ರೆ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತಾನೋನು, 10 ವರ್ಷ ಆಯುಷ್ ಇರ್ಲಪ್ಪ, ಹಣ ಹೋದ್ರು ಹೋಗ್ಲಿ ಅಂತಂದ್ ಹೇಳ್ತಾರೆ. ಅಂದ್ರೆ ಹಣ ಇರ್ಬೇಕು, ಇರ್ಬಾರ್ದು ಅಂತಲ್ಲ, ಅದು ಎಷ್ಟು ಬೇಕೋ ಅಷ್ಟೇ ಇರ್ಬೇಕು. ಹಣದಿಂದ ನಾವು ಹೋಗ್ತಕ್ಕಂಥದ್ದು ಅಲ್ಲ. ನೋಡ್ರಿ, ಸುಖವಾಗಿರ್ತಕ್ಕಂಥದ್ದೇ ಜೀವನ ಅಲ್ಲ, ದುಃಖ ಇಲ್ಲದೆ ಇರ್ತಕ್ಕಂಥದ್ದು ಜೀವನ. ನಮಗೆ ಯಾವ್ದು ಸುಖ ಯಾವ್ದು ದುಃಖ ಅಂತಕ್ಕಂಥದ್ದು ನಮಗೆ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಗಿದೆ. ಮನಸ್ಸಿಗೆ ನೆಮ್ಮದಿ, ಶಾಂತಿ, ಆನಂದವನ್ನ ಯಾವ್ದು ಕೊಡುತ್ತೋ ಅದೇ ದೊಡ್ಡ ಸಂಪತ್ತು ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬಂದಿದೆ. ಇದೆಲ್ಲ ನಮಗೆ ಅರಿವಿಗೆ ಬರ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು, ನಾವು ಪ್ರತಿನಿತ್ಯ ಧ್ಯಾನವನ್ನ ಮಾಡ್ಬೇಕು. ಆಗ ಮಾತ್ರ ಏನಾಗುತ್ತೆ ಅಂದ್ರೆ ನಮಗೆ ಈ ಒಂದು ಅರಿವು ಅಂತಕ್ಕಂಥದ್ದು ಬರುತ್ತೆ. ನೆಕ್ಸ್ಟ್ ಮುಂದಿನ ಅಂಶಕ್ಕೆ ನಾವು ಹೋಗೋದಾದ್ರೆ, ಭಗವಂತ ಕೊಟ್ಟಿರ್ತಕ್ಕಂಥದನ್ನೇ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆನಂದದಿಂದ ಅನುಭವಿಸ್ಬೇಕು. ಬಡತನ ಇರಬಹುದು, ಸಿರಿತನ ಇರಬಹುದು, ಅದು ಮುಖ್ಯ ಅಲ್ಲ. ನಮಗೆ ಭಗವಂತ ಎಷ್ಟೊಂದು ಸಂಪತ್ತನ್ನ ಕೊಟ್ಟಿದ್ದಾನಲ್ಲ. ಈ ಸುಂದರವಾಗಿರ್ತಕ್ಕಂತಹ ಸೃಷ್ಟಿಯನ್ನ, ಪ್ರಕೃತಿಯನ್ನ ನೋಡ್ಲಿಕ್ಕೆ ಕಣ್ಣನ್ನ ಕೊಟ್ಟಿದ್ದಾನೆ. ಇಂಪಾಗಿರ್ತಕ್ಕಂತಹ ಪಕ್ಷಿಗಳ ಧ್ವನಿಯನ್ನ ಕೇಳಲಿಕ್ಕೆ, ಸಂಗೀತವನ್ನ ಕೇಳಲಿಕ್ಕೆ 2 ಕಿವಿಯನ್ನ ಕೊಟ್ಟಿದ್ದಾನೆ. ಉಸಿರಾಡ್ಲಿಕ್ಕೆ ಸುಂದರವಾಗಿರ್ತಕ್ಕಂತಹ ಮೂಗಿದೆ. ಓಡಾಡ್ಲಿಕ್ಕೆ ಕಾಲುಗಳಿದಾವೆ, ಕೆಲಸವನ್ನ ಮಾಡ್ಲಿಕ್ಕೆ ಕೈಗಳಿದಾವೆ. ಇವೆಲ್ಲಾನು ನಮಗೆ ದೇವ್ರು ಕೊಟ್ಟಿರ್ತಕ್ಕಂತಹ ಸಂಪತ್ತು. ಇಷ್ಟೊಂದು ಸಂಪತ್ತು ನನ್ನ ಹತ್ರ ಇದೆ ಅಲ್ಲ ಅಂತಂದೇಳ್ಬಿಟ್ಟು ನಾವು ಖುಷಿ ಪಡೋದಿಲ್ಲ. ನೋಡ್ರಿ, ಕಾರ್ ಇಲ್ಲ ಅಂತ ಸಂಕಟ ಪಡ್ತೀವಿ ಹೊರತಾಗಿ ದೇವ್ರು ಓಡಾಡ್ಲಿಕ್ಕೆ ಕಾಲ್ ಕೊಟ್ಟಿದಾನಲ್ಲೋ, ಕಾರಿನ ಬಗ್ಗೆ ಗಮನ ಹರಿಸ್ತೇವೆ ಹೊರತಾಗಿ ದೇವ್ರು ಕೊಟ್ಟಿರ್ತಕ್ಕಂತಹ ಕಾಲನ್ನ ನಾವು ನೆನಪು ಮಾಡ್ಕೊಳ್ಳೋದೇ ಇಲ್ಲ. ಆದರೆ ಭಗವಂತ ಏನ್ ಕೊಟ್ಟಿದ್ದಾನೆ ಅದನ್ನ ನಾವು ಅರ್ಥಕೊಂಡು ಭಗವಂತನಿಗೆ ಒಂದು ಧನ್ಯವಾದಗಳನ್ನ ಅರ್ಪಿಸ್ಬೇಕು. ನಾವ್ ಇದನ್ನ ಮಾಡೋದೇ ಇಲ್ಲ ನೋಡಿ. ನಮ್ಮ ದೇಹದಲ್ಲಿರ್ತಕ್ಕಂತಹ ಬೆಲೆನೇ ಕಟ್ಟಕ್ಕಾಗದೆ ಇರ್ತಕ್ಕಂತ ಈ ಅಂಗಾಂಗಗಳನ್ನ ಕೊಟ್ಟಿರ್ತಕ್ಕಂಥ ಪರಮಾತ್ಮನನ್ನ ಮರ್ತ್ ಬಿಡ್ತೀವಿ. ಭಗವಂತ ನನಗ್ ದೊಡ್ಡ ಕಾರ್ ತಗೊಳಕ್ ದುಡ್ಡು ಕೊಟ್ಟಿಲ್ಲಲ್ಲಪ್ಪ ನೀನು,
ದೊಡ್ಡ ಬಂಗ್ಲೆನಲ್ಲಿ ವಾಸ ಮಾಡ್ಲಿಕ್ಕೆ ನನಗೆ ಯೋಗನೇ ಇಲ್ಲಲ್ಲಪ್ಪ, ಏನಪ್ಪಾ ನೀನ್ ಇಷ್ಟೊಂದು ಅನ್ಯಾಯ ಮಾಡ್ಬಿಟ್ಟಿದೆ ಅಂತ ಭಗವಂತನಿಗೆ ಬೈತಾ ಇರ್ತೀವಿ ನಾವು. ಆದ್ರೆ ಇದು ತಪ್ಪು. ಭಗವಂತ ಕೊಟ್ಟಿರೋದ್ರಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಸಂತೃಪ್ತಿಯನ್ನ ಪಡ್ಬೇಕು. ಇದಕ್ಕೊಂದು ಪುಟ್ಟ ಕತೆ ಹೇಳ್ತೀನಿ ನಾನು. ಒಬ್ಬ ಭಿಕ್ಷುಕ ಒಂದು ಶ್ರೀಮಂತ ಮನೆ ಹತ್ರ ಭಿಕ್ಷೆಗೆ ಹೋಗಿರ್ತಾನೆ. ಹೊರಗಡೆ ಒಬ್ಬ ವ್ಯಕ್ತಿ ಕೂತಿರ್ತಾನೆ, ಒಳ್ಳೆ ಬೆಲೆ ಬಾಳತಕ್ಕಂತಹ ಬಟ್ಟೆಯನ್ನ ಹಾಕೊಂಡಿರ್ತಾನೆ, ಬಹಳ ಸುಂದರವಾಗಿರ್ತಕ್ಕಂತಹ ವ್ಯಕ್ತಿ ಕನ್ನಡಕವನ್ನ ಹಾಕೊಂಡು ಕೂತಿರ್ತಾನೆ. ಆ ಗೇಟನ್ನ ತೆಗೆದು ಹೋಗ್ತಾನೆ ಭಿಕ್ಷುಕ. ಆ ಮನೆಯನ್ನ ನೋಡಿ ಅವನಿಗೆ ಬಹಳ ಖುಷಿ ಆಗ್ಬಿಡುತ್ತೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಮನೆ. ಆ ಮನೆ ಮುಂದೆ ಕೂತಿರ್ತಕ್ಕಂತಹ ಮನೆ ಮಾಲೀಕನನ್ನ ನೋಡಿದಾಗ ಇನ್ನೂ ಖುಷಿ ಆಗುತ್ತೆ. ಯಾಕಪ್ಪ ಅಂದ್ರೆ ಕೊರಳಲ್ಲೆಲ್ಲಾ ಬಂಗಾರದ ಸರವನ್ನ ಧರಿಸಿದ್ದಾನೆ, ಕೈಗಳಲ್ಲೆಲ್ಲ ಉಂಗುರಗಳಿದಾವೆ, ಕನ್ನಡಕದ ಫ್ರೇಮ್ ಚಿನ್ನದ್ದೇನೇನೆ. ಅಬ್ಬಾ ಎಷ್ಟು ಶ್ರೀಮಂತಿಕೆ ಇದೆ ಎಲ್ಲ ಅಂತಂದ್ ಹೇಳ್ಬಿಟ್ಟು ಅವನಿಗೆ ದಂಗಾಗಿ ಹೋಗ್ಬಿಡ್ತಾನೆ. ಮತ್ತೆ ಒಳಗಡೆಯಿಂದ ಆ ಒಂದು ಮಾಲೀಕನ ಹೆಂಡತಿ ಕರೀಲಿಕ್ಕೆ ಬರ್ತಾಳೆ, ಬರ್ರಿ ತಿಂಡಿ ತಿನ್ರಿ ಅಂತಂದ್ ಹೇಳ್ಬಿಟ್ಟು. ಅವಳನ್ನ ನೋಡಿದ್ರಂತೂ ಅಷ್ಟು ಸುಂದರವಾಗಿದ್ದಾಳೆ. ಅವನ್ ಅಂದ್ಕೊಳ್ತಾನೆ, ನೋಡಿ ಎಂತ ಸುಂದರವಾಗಿರ್ತಕ್ಕಂತಹ ಹೆಂಡತಿಯನ್ನ ಕೊಟ್ಟಿದ್ದಾನೆ ಭಗವಂತ ಈ ಮಾಲೀಕನಿಗೆ. ಆಮೇಲೆ ಅಪ್ಪಾಜಿ ಅಂತ ಮಾತಾಡಿಸ್ತಾ ಎರಡು ಮುದ್ದಾಗಿರ್ತಕ್ಕಂತಹ ಮಕ್ಳು ಬರ್ತಾರೆ. ಆ ಮಕ್ಳನ್ನ ನೋಡಿ ಅಂದ್ಕೊಳ್ತಾನೆ, ಎಷ್ಟು ಮುದ್ದಾಗಿರ್ತಕ್ಕಂತ ಎರಡು ಮಕ್ಳು ಇದಾವಲ್ವಾ ಅಂತಂದ್ ಹೇಳ್ಬಿಟ್ಟು. ಬಹಳ ಸಂತೋಷ ಆಗುತ್ತೆ, ಸಂತೃಪ್ತಿಯಾಗಿ ಇಟ್ಟಿದ್ದಾನೆ ಭಗವಂತ ಇವ್ರಿಗೆ ಅಂತಂದ್ ಹೇಳ್ಬಿಟ್ಟು, ಸ್ವಾಮಿ ನನಗೇನಾದ್ರೂ ಭಿಕ್ಷೆ ಕೊಡ್ರಿ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ ಏನ್ ಮಾಡ್ತಾನೆ, 10 ರೂಪಾಯಿ ಭಿಕ್ಷೆಯನ್ನ ಕೊಡ್ತಾನೆ. ಆಗ ಈ ಭಿಕ್ಷುಕ ಹೇಳ್ತಾನೆ, ಸ್ವಾಮಿ ನಿಮಗೆ ದೇವ್ರು ಎಷ್ಟೆಲ್ಲ ಒಂದು ಸಂಪತ್ತನ್ನ ಕೊಟ್ಟಿದಾನಲ್ವಾ, ಎಷ್ಟು ಸಂತೋಷವಾಗಿದ್ದೀರಿ, ಆನಂದವಾಗಿದ್ದೀರಿ, ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಖುಷಿ ಆಗ್ತಾ ಇದೆ, ನನಗೆ ಈ ಸೌಭಾಗ್ಯ ಇಲ್ಲ ಅಂತಂದ್ ಹೇಳ್ಬಿಟ್ಟು ಆ ಭಿಕ್ಷುಕ ಹೇಳ್ತಾನೆ. ಆಗ ಈ ಮಾಲೀಕ ಹೇಳ್ತಾನೆ, ನನಗಿಂತ ನೀನೇ ಶ್ರೀಮಂತಪ್ಪ ಅಂತ ಹೇಳ್ತಾನೆ. ಅಯ್ಯ ಸ್ವಾಮಿ, ನನ್ನ ಹತ್ರ ಏನಿದೆ ಸ್ವಾಮಿ, ಒಂದು ಭಿಕ್ಷೆ ಬೇಡ್ಲಿಕ್ಕೊಂದು ಇಂಡಾಲಿಯಂ ಪಾತ್ರೆ ಇದೆ, ನಾಯಿಗಳು ಓಡಿಸ್ಕೊಂಡ್ ಬಂದ್ರೆ ಗದರ್ಸ್ಲಿಕ್ಕೆ ಅಂತಂದ್ ಹೇಳ್ಬಿಟ್ಟು ಒಂದು ಕೋಲನ್ನ ಇಟ್ಕೊಂಡಿದೀನಿ, ಒಂದು ಜೊತೆ ಹರಿದಿರೋ ಬಟ್ಟೆ ಹಾಕೊಂಡಿದೀನಿ, ಇನ್ನೊಂದ್ ಜೊತೆ ಹರಿದಿರೋ ಬಟ್ಟೆನ ಗುಡಿಸ್ಲಲ್ಲಿ ಇಟ್ಟು ಬಂದಿದೀನಿ, ನಂದೇನ್ ಸ್ವಾಮಿ ಶ್ರೀಮಂತಿಕೆ ಅಂತ ಹೇಳ್ತಾನೆ. ಆಗ ಭಿಕ್ಷುಕ ಹೇಳ್ತಾನೆ, ಆಗ ಶ್ರೀಮಂತ ಹೇಳ್ತಾನೆ, ಆಯ್ತಪ್ಪ ನನ್ನ ಈ ಒಂದು ಮನೆ, ನನ್ನ ಹತ್ರ ಇರ್ತಕ್ಕಂತಹ ಸಂಪತ್ತನ್ನೆಲ್ಲ ನಾನ್ ನಿನಗ್ ಕೊಡ್ತೀನಿ, ನಿನ್ನ ಹತ್ರ ಇರ್ತಕ್ಕಂಥದ್ದನ್ನ ನನಗ್ ಕೊಡ್ತೀಯಾ ಅಂತ ಕೇಳ್ತಾನೆ. ಸ್ವಾಮಿ ನನ್ನ ಹತ್ರ ಕೊಡ್ಲಿಕ್ಕೆ ಏನಿದೆ ಸ್ವಾಮಿ? ಇಲ್ಲಪ್ಪ ನಿನ್ನ ಹತ್ರ ಇದೆ, ಅತೀ ಬೆಲೆ ಬಾಳ್ತಕ್ಕಂಥದ್ದು ಇದೆ, ಕೊಡ್ತೀಯಾ? ಆಯ್ತು ಸ್ವಾಮಿ ಕೊಡ್ತೀನಿ, ಅದೇನ್ ಕೇಳ್ರಿ. ನೋಡಪ್ಪ ನನ್ನಲ್ಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ತಗೊಂಡ್ಬಿಡು, ನಾವ್ 2 ಕಣ್ಣು ಕೊಟ್ಬಿಡಪ್ಪ, ನನಗೆ ಇದನ್ನೆಲ್ಲ ನೋಡ್ಲಿಕ್ ಭಗವಂತ ಕಣ್ಣೇ ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಆಗ ಆ ಭಿಕ್ಷುಕ ಹೇಳ್ತಾನೆ, ಸ್ವಾಮಿ ನಿಮ್ ಸಂಪತ್ತು ನಿಮ್ಮ ಹತ್ರನೇ ಇರ್ಲಿ ಸ್ವಾಮಿ, ಭಿಕ್ಷೆ ಬೇಡಿದ್ರು ಪರವಾಗಿಲ್ಲ, ನನ್ನ ಹತ್ರ ಏನೇ ಇರ್ಲಿ, ಭಗವಂತ ನನಗೆ ಕಣ್ಣು ಕೊಟ್ಟಿದ್ದಾನೆ, ಶ್ರೀಮಂತಿಕೆ ಇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಸ್ವಾಮಿ ಅಂತಂದ್ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ವಾಪಸ್ ಹೋಗ್ತಾನೆ. ನೋಡ್ರಿ ಈ ತರ ಇದೆ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಭಗವಂತ ಕೊಟ್ಟಿರ್ತಕ್ಕಂಥದ್ದನ್ನ ನೆನಪು ಮಾಡ್ಕೊಳ್ತಾ ಇಲ್ಲ, ಇಲ್ದೇ ಇರ್ತಕ್ಕಂಥದ್ದನ್ನ ಏನ್ ಮಾಡ್ತಿದೀವಿ ನಾವು, ಬಯಸ್ತಾ ಇದೀವಿ. ಅದಕ್ಕೆ ಇರೋದ್ರಲ್ಲೇ ಏನ್ ಮಾಡ್ಬೇಕಪ್ಪ, ನಾವು ತೃಪ್ತಿಕರವಾಗಿರ್ತಕ್ಕಂತಹ ಜೀವನವನ್ನ ನಡೆಸ್ಬೇಕು. ನೆಕ್ಸ್ಟ್ ಇನ್ನೂ ಒಂದ್ ಅಂಶ ಏನಪ್ಪಾ ಅಂದ್ರೆ, ಬಾಹ್ಯ ಶುದ್ಧಿಗಿಂತ ನಾವು ಅಂತರ್ಶುದ್ಧಿಯ ಕಡೆ ಗಮನವನ್ನ ಕೊಡ್ಬೇಕು. ಬಾಹ್ಯ ಶುದ್ಧಿ ನಾವು ಅದಕ್ ಗಮನ ಕೊಡ್ತೀವಿ, ಮನೇನ ಅಚ್ಚುಕಟ್ಟಾಗಿ ಇಟ್ಕೊಳ್ತೀವಿ, ದಿನ ಸ್ನಾನವನ್ನ ಮಾಡ್ತೀವಿ, ಬೇಸಿಗೆ ಕಾಲದಲ್ಲಿ 2 ಸಾರಿ ಸ್ನಾನವನ್ನ ಮಾಡ್ತೀವಿ, ಒಳ್ಳೆ ವಾಸನೆ ಇರ್ತಕ್ಕಂತಹ ಸುವಾಸನೆ ಇರ್ತಕ್ಕಂತಹ ಸೋಪನ್ನ ಹಚ್ಕೊಳ್ತೀವಿ, ಇನ್ನೂ ಹೊರಗಡೆಗೆ ಹೋಗ್ಬೇಕಾದ್ರೆ ಸುಗಂಧ ದ್ರವ್ಯ ಸೆಂಟನ್ನ ಯೂಸ್ ಮಾಡ್ತೀವಿ. ಇಷ್ಟೆಲ್ಲವನ್ನ ನಾವು ಉಪಯೋಗ ಮಾಡ್ತೀವಿ ಹೊರತಾಗಿ ನಮ್ಮ ಅಂತರಾತ್ಮವನ್ನ ನಾವು ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನೇ ಮಾಡೋದಿಲ್ಲ. ಮಾಡ್ಕೋಬೇಕು ಅಂತಕ್ಕಂತಹ ಅರಿವುನು ನಮಗೆ ಪ್ರತಿನಿತ್ಯ ಬರೋದೇ ಇಲ್ಲ. ಬಾಹ್ಯವಾಗಿ ನಾವು ಶುದ್ಧಿ ಮಾಡ್ಕೊಳ್ಳೋದ್ರ ಜೊತೆಗೆ ಹಾಗಾದ್ರೆ ಸ್ನಾನ ಮಾಡ್ಬಾರ್ದಾ, ಸೋಪ್ ಹಚ್ಕೋಬಾರ್ದಲ್ಲ, ಅದನ್ನೆಲ್ಲಾನು ಮಾಡ್ಬೇಕು. ಅದ್ರ ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಮನಸ್ಸಿನ ಶುದ್ಧಿಯ ಕಡೆಗೂ ಸಹಿತ ನಾವ್ ಏನ್ ಮಾಡ್ಬೇಕು, ಗಮನವನ್ನ ಹರಿಸ್ಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನಃಶುದ್ಧಿ ಅಂತಕ್ಕಂಥದ್ದು ಬಹಳ ಮುಖ್ಯ. ನೋಡ್ರಿ, ನಮ್ಮ ಮನಸ್ಸಿನಲ್ಲಿ ಕಲ್ಮಶ ಇದೆ ಅಂತಕ್ಕಂಥದ್ದು ನಮಗೆ ಧ್ಯಾನಕ್ಕೆ ಬಂದಾಗ್ಲೇ ಗೊತ್ತಾಗಿದ್ದು, ಅದಕ್ಕಿಂತ ಮುಂಚೆ ಗೊತ್ತಾಗೇ ಇರ್ಲಿಲ್ಲ. ಯಾಕಂದ್ರೆ ಜೀವನ ಅಂದ್ರೆ ಏನು ಅಂತಕ್ಕಂಥದ್ದೇ ನಮಗ್ ಗೊತ್ತಿಲ್ಲ. ಜೀವಿಸ್ಬೇಕಷ್ಟೇನೆ. ನಾವ್ ಏನಕ್ ಬಂದಿದ್ವಿ, ಖುಷಿಯಾಗಿರಕ್ ಬಂದಿದ್ವಿ, ಪ್ರಪಂಚ ನೋಡ್ಲಿಕ್ ಬಂದಿದ್ವಿ, ಟೂರ್ ಹೋಗಕ್ ಬಂದಿದೀವಿ, ಒಡವೆ ಹಾಕೊಳಕ್ ಬಂದಿದೀವಿ, ಆರಾಮಾಗಿದೀವಪ್ಪ, ಅಷ್ಟೇ ಜೀವನ ಅಂದ್ಕೊಂಡಿದ್ವಿ. ಆದ್ರೆ ಧ್ಯಾನಕ್ ಬಂದ್ಮೇಲೆ ಇದ್ರ ಆಚೆಗೂ ಒಂದು ಜೀವನ ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದು ನಮಗೆ ಅರಿವಿಗೆ ಬಂದಿರ್ತಕ್ಕಂಥದ್ದು. ಹಾಗಾಗಿ ಏನ್ ಮಾಡ್ಬೇಕು, ನಾವು ಅಂತರ್ಶುದ್ಧಿಯ ಕಡೆಗೆ ಗಮನವನ್ನ ಕೊಡ್ಬೇಕು. ಆಮೇಲೆ ನಮ್ಮ ಒಂದು ಜೀವನ ಅಂತಕ್ಕಂಥದ್ದು ಈ ಜೇನನ್ನ ಹೀರ್ಲಿಕ್ಕೆ ಬರ್ತಕ್ಕಂತಹ ನೊಣದ ರೀತಿಯಲ್ಲಿ ಇರಬಾರ್ದು. ಏನಂಗಂದ್ರೆ, ಒಬ್ಬ ವ್ಯಕ್ತಿ ಜೇನುತುಪ್ಪವನ್ನ ಮಾರ್ತಾ ಇದ್ದಂತೆ, ಕೆಳಗಡೆ ಸ್ವಲ್ಪ ಜೇನುತುಪ್ಪ ಬಿದ್ದಿತ್ತಂತೆ, ಒಂದು ನೊಣ ಬಂತಲ್ಲಿಗೆ.
ನೊಣ ಬಂದ್ಬಿಟ್ಟು ಏನ್ ಮಾಡ್ತು, ಸ್ವಲ್ಪ ಜೇನನ್ನ ಹೀರ್ಕೊಳ್ತು. ಬಹಳ ಸಿಹಿಯಾಗಿತ್ತು, ಬಹಳ ಮಧುರವಾಗಿತ್ತ, ಬಹಳ ಇಷ್ಟ ಆಗ್ಬಿಡ್ತು ಅದಕ್ಕೆ. ಇನ್ನೂ ಸ್ವಲ್ಪ ಜೇನನ್ನ ಹೀರ್ಬೇಕು, ಇನ್ನೂ ಸ್ವಲ್ಪ ಜೇನನ್ನ ಹೀರ್ಬೇಕಂತಂದ್ ಹೇಳ್ಬಿಟ್ಟು ಏನ್ ಮಾಡ್ತದೋ, ಆ ಜೇನತಪ್ಪದಲ್ಲಿ ಕುತ್ಕೊಂಡ್ಬಿಟ್ಟು ಜೇನನ್ನ ಹೀರ್ತಾ ಕುತ್ಕೊಂತು. ಅದು ಎಷ್ಟು ಈರ್ತಪ್ಪ ಅಂದ್ರೆ ಅಷ್ಟೊತ್ತಿಗೆ ಅದ್ರ ರೆಕ್ಕೆಗಳು, ಕೈ ಕಾಲು ಎಲ್ಲ ಏನಾಗಿತ್ತು, ಜೇನ್ತುಪ್ಪ ಕಂಡ್ಕೊಂಡ್ಬಿಟ್ಟಿತ್ತು. ಅದ್ ಮೇಲೆ ಹಾರ್ಲಿಕ್ಕೆ ಅಂತ ನೋಡುತ್ತೆ, ಹಾರ್ಲಿಕ್ಕೆ ಆಗ್ತಾನೇ ಇಲ್ಲ. ಏನೇನೋ ಒದ್ದಾಡಿ ಒದ್ದಾಡಿ ಮೇಲೆ ಕೇಳಲಿಕ್ಕೆ ನೋಡ್ತು, ಎರಡು ರೆಕ್ಕೆಗಳು ಮುರಿದೋಗ್ಬಿಟ್ಟು, ಕಾಲುಗಳೆಲ್ಲಾನು ಮುರಿದೋಗ್ಬಿಟ್ಟು, ಕೊನೆಗೆ ಅದೇನಾಯ್ತಪ್ಪ ಅಂತಂದ್ರೆ ಅಲ್ಲೇ ಮರಣವನ್ನ ಹೊಂದಿತು. ಅದನ್ನ ನೋಡಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ನೊಣಗಳು ಈ ನೊಣ ಸತ್ತೋಗಿದೆ ಅಂತಕ್ಕಂಥದ್ದು ಗಮನಕ್ಕೆ ಹಾಕೊಂಡ್ಲಿಲ್ಲ. ಅದು ಜೇನ್ತುಪ್ಪವನ್ನ ಹೀರ್ಲಿಕ್ಕೆ ಹೋಗಿದೆ, ನಾವು ಹೋಗ್ಬೇಕಂತಂದೇಳಿ ಅದ್ರ ಅಕ್ಕಪಕ್ಕ ಇರ್ತಕ್ಕಂತಹ ನೊಣಗಳು ಸಹಿತ ಏನ್ ಮಾಡಿದ್ವು, ಅಲ್ಲಿಗೆ ಹೋದ್ವು. ಆ ಜೇನುತುಪ್ಪವನ್ನ ಹೀರ್ಕೊಂಡ್ಲಿಕ್ಕೆ ಕೂತ್ಕೊಂಡ್ವು. ಆ ಜೇನುತುಪ್ಪದಲ್ಲಿನೇ ಬಿದ್ದು ಮರಣವನ್ನ ಹೊಂದಿದ್ವು. ನಮ್ಮ ಜೀವನ ಸಹಿತ ಈ ಜೇನು ನೊಣದಂತೆ ಆಗ್ಬಾರ್ದು. ಬಂದಿದೀವಿ ಈ ಒಂದ್ ಭೌತಿಕ ಪ್ರಪಂಚದಲ್ಲೇ ನಾವು ಮುಳುಗೋಗ್ಬಾರ್ದು. ಕೊನೆಗೆ ನಮ್ಮ ಆಯುಷ್ಯನ ನಾವ್ ಇದ್ರಲ್ಲೇ ಕಳ್ಕೋಬಾರ್ದು. ಎಚ್ಚರಿಕೆಯನ್ನ ವಹಿಸ್ಬೇಕು, ನಾವ್ ಯಾಕೆ ಬಂದಿದೀವಿ ಅಂತಕ್ಕಂಥದ್ದು. ಇದು ಒಂದು ಜೀವನದ ಒಂದು ಸೂಕ್ಷ್ಮತೆ ಅಂತಕ್ಕಂಥದ್ದು. ನೋಡ್ರಿ, ಆ ಇದು ನೊಣ ಅಂತಕ್ಕಂಥದ್ದು ಸ್ವಲ್ಪ ಜೇನನ್ನ ರುಚಿ ನೋಡ್ಬಿಟ್ಟು ಅದು ಹಾರೋಗ್ಬಿಟ್ಟಿದ್ರೆ ಜೀವ ಉಳ್ಕೊಳ್ತಿತ್ತು ಅದ್ರದ್ದು. ಅದ ಆಸೆಗೆ ಬಿದ್ದೇನ್ ಮಾಡ್ತೋ, ಜೇನುತುಪ್ಪದಲ್ಲೇ ಕುತ್ಕೊಂಡ್ಬಿಡ್ತು, ಕೊನೆಗೆ ಮರಣವನ್ನ ಹೊಂದಿತ್ತು. ನಾವು ಆದಷ್ಟು ಈ ಭೌತಿಕ ಪ್ರಪಂಚದಲ್ಲಿ ಎಷ್ಟು ಬೇಕೋ ಅಷ್ಟೇ ಇರ್ಬೇಕು, ಅದ್ರಲ್ಲೇ ಬಿದ್ದು ಮುಳುಗ್ಬಾರ್ದು. ಕೊನೆಗೆ ಅದ್ರಲ್ಲೇ ಮುಳುಗೋಗ್ಬಿಡ್ತೀವಿ, ಮತ್ತೆ ಮೇಲೆ ಹೇಳಲಿಕ್ಕೆ ಆಗೋದೇ ಇಲ್ಲ. ಆ ರೀತಿ ಆಗ್ಬಾರ್ದು. ಇದನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನೆಕ್ಸ್ಟ್ ಇನ್ನೂ ಒಂದೇನಪ್ಪಾ ಸೂಕ್ಷ್ಮ ಅಂತಂದ್ರೆ, ಶತ್ರುಗಳು ಹೊರಗಡೆ ಇದ್ದಾರೆ ಅಂತ ನಾವ್ ಅಂದ್ಕೊಳ್ತೀವಿ, ಆದ್ರೆ ಶತ್ರುಗಳು ಹೊರಗಡೆ ಇಲ್ಲ. ನಮ್ಮ ಮನಸ್ಸಿನ ಒಳಗಡೆನೆ ಶತ್ರುಗಳಿದೆ, ನಮ್ಮಲ್ಲಿನೇ ಶತ್ರುಗಳಿದ್ದಾರೆ. ಯಾವ್ದ್ಯಾವ್ದಪ್ಪ ಅಂತಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವೆಲ್ಲಾನು ನಮ್ಮ ಒಳಗಡೆ ಇರ್ತಕ್ಕಂತಹ ಶತ್ರುಗಳು. ಒಂದೊಂದ್ ರೀತಿಯಲ್ಲಿ ಕಾಟವನ್ನ ಕೊಡ್ತಾ ಇರ್ತವೆ. ನೋಡ್ರಿ, ಲೋಭ, ಜಿಪುಣತನ ಅಂತಕ್ಕಂಥದ್ದು, ಯಾರಾದ್ರೂ ಬಡತನದಲ್ಲಿ ಇರ್ತಕ್ಕಂಥವ್ರು ಏನಾದ್ರೂ ನಮ್ಮ ಹತ್ರ ಕೇಳಲಿಕ್ಕೆ ಬಂದ್ರೆ ನನ್ನ ಹತ್ರ ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ತೀವಿ, ಇದ್ರೂ ಸಹಿತ ಇಲ್ಲ ಅಂತ ಹೇಳ್ಬಿಡ್ತೀವಿ. ಮತ್ಸರ, ಬೇರೆಯವ್ರ ಏನಾದ್ರೂ ಸ್ವಲ್ಪ ಮೇಲಕ್ ಹೋದ್ರಪ್ಪ, ಮೇಲ್ ಅಂತಸ್ತಿಗೆ ಹೋದ್ರಪ್ಪ ಅಂದ್ರೆ ಅವ್ರನ್ನ ಮತ್ಸರವನ್ನ, ಸಿಟ್ಟು, ಇವೆಲ್ಲಾನು ನಮ್ಮಲ್ಲಿರ್ತಕ್ಕಂತಹ ಶತ್ರುಗಳು. ಇವುಗಳನ್ನೆಲ್ಲ ಏನ್ ಮಾಡ್ಬೇಕಂದ್ರೆ ನಾವ್ ಮೆಟ್ಟಿ ನಿಲ್ಬೇಕು. ಹಾಗಾದ್ರೆ ಈ ಶತ್ರುಗಳೆಲ್ಲ ಇದಾರೆ ಅಂತ ನಮಗೆ ಹೆಂಗ್ ಗೊತ್ತಾಗುತ್ತೆ? ಧ್ಯಾನಕ್ ಬಂದಾಗ್ಲೇ ಗೊತ್ತಾಗ್ತಕ್ಕಂಥದ್ದು. ನೋಡ್ರಿ, ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಧ್ಯಾನದಲ್ಲಿ, ಹೌದಾ? ಭೌತಿಕ ಶುದ್ಧತೆ ಜೊತೆಗೆ ಆಂತರಿಕ ಶುದ್ಧತೆನೂ ಮುಖ್ಯ ಅಂತ ಧ್ಯಾನದಲ್ಲಿ ಬಂದಾಗ ಗೊತ್ತಾಗಿರ್ತಕ್ಕಂಥ. ನಮ್ಮಲ್ಲಿ ನೋಡ್ಕೊಂಡ್ಬಿಟ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ, ಅಬ್ಬಾ ಇಷ್ಟೊಂದೆಲ್ಲ ಕೆಟ್ಟ ಗುಣಗಳು ನಮ್ಮಲ್ಲಿ ಇದಾವ ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬರ್ತದ. ಅಂದ್ರೆ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕು, ನಮ್ಮಲ್ಲಿ ಇದಾವೆ ಅಂತಂದೇಳಿ ನಾವೇನ್ ಮಾಡ್ಬೇಕು, ಒಪ್ಕೊಂಡು ಬದಲಾವಣೆಯನ್ನ ನಾವು ಮಾಡ್ಕೋಬೇಕು. ಅದಕ್ಕೆ ಕಬೀರರು ಒಂದು ಇದನ್ನ ಹೇಳ್ತಾರೆ, ದೋಹೆಯನ್ನು ಹೇಳ್ತಾರೆ. ಕೆಡುಕರನು ನಾವು ಹೊರಟಿ, ಕೆಡುಕರಾರು ಸಿಗಲಿಲ್ಲ. ಕೆಡುಕರನು ನಾ ಹುಡುಕುತ್ತ ಹೊರಟೆ, ಕೆಡುಕರಾರು ಸಿಗಲಿಲ್ಲ. ನನ್ನಯ ಮನವನು ನಾನೇ ನೋಡೆ, ನನಗಿಂತ ಕೆಡುಕರಿಲ್ಲ ಕಬೀರ, ನನಗಿಂತ ಕೆಡುಕರಿಲ್ಲ. ಕಬೀರರು ಹೇಳಿದ್ದಾರೆ, ನಾವು ಹೊರಗಡೆ ಹುಡುಕ್ತಿವಿ, ಯಾರಿಗ್ ಕೋಪ ಐತೆ, ಯಾರಿಗ್ ದ್ವೇಷ ಐತೆ, ಯಾರಿಗ್ ಮತ್ಸರ ಐತೆ, ನೋಡ್ ಅವ್ರಲ್ಲಿ ಈ ಗುಣ ಇದೆ, ಇವ್ರಲ್ಲಿ ಈ ಗುಣ ಇದೆ ಅಂತ ನಾವು ಹೊರಗಡೆ ಹುಡುಕ್ಲಿಕ್ಕೆ ಹೋಗ್ತೀವಿ ಹೊರತಾಗಿ ನನ್ನಲ್ಲಿ ಏನಿದೆ ಅಂತಕ್ಕಂಥದ್ದು ನಾವು ನೋಡ್ಕೊಳ್ಳೋದೇ ಇಲ್ಲ. ಅದಕ್ಕೆ ಕಬೀರರು ಹೇಳಿದಾರೆ, ಅವ್ರು ಹೊರಗಡೆ ಹುಡುಕಿದ್ರಂತೆ, ಹೊರಗಡೆ ಯಾರು ಸಿಗ್ಲಿಲ್ಲ ಅಂತ ಕೆಟ್ಟ ಗುಣ ಇರ್ತಕ್ಕಂಥವ್ರು ಕೊನೆಗೆ ತಮ್ಮ ಮನಸ್ಸಿನೊಳಗೆ ತಾವೇ ಇಳಿದು ನೋಡಿದಾಗ ಏನಾಯ್ತಪ್ಪ ಅಂದ್ರೆ, ನನಗಿಂತ ಕೆಟ್ಟ ವ್ಯಕ್ತಿ ಬೇರೆ ಯಾರು ಇಲ್ಲ ಅಂತಂದೇಳ್ಬಿಟ್ಟು ಕಬೀರರಿಗೆ ಅನ್ನಿಸ್ತಂತೆ. ನೋಡ್ರಿ, ಇವ್ರು ತಮಗೆ ತಾವೇ ಹೇಳ್ಕೊಂಡಿದ್ದಾರೆ. ಕಬೀರ ಅಂತ ಯಾಕೆ ಬರುತ್ತೆ ಇಲ್ಲಿ ಅಂದ್ರೆ, ಅವ್ರು ಬೇರೆಯವ್ರಿಗೆ ಹೇಳಿಲ್ಲ, ಅವ್ರಿಗೆ ಅವರೇ ಹೇಳ್ಕೊಂಡಿದ್ದಾರೆ, ನಿನ್ನಲ್ಲಿ ಕೆಟ್ಟ ಗುಣಗಳಿದಾವೆ, ನೀನ್ ಅದನ್ನ ತಿದ್ದುಪಡಿ ಮಾಡ್ಕೋ ಅಂತಂದೇಳ್ಬಿಟ್ಟು ಕಬೀರರೇ ಹೇಳ್ಕೊಳ್ತಾ ಇದ್ದಾರೆ. ಅವ್ರ ಮನಸ್ಸಿಗೆ ಅವರೇನೆ ಹೇಳ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಹೊರಗಿನ ಶತ್ರುಗಳು ಹೊರಗೆ ಶತ್ರುಗಳು ಹೊರಗಡೆಗಿಲ್ಲ, ಒಳಗಡೆನೆ ಇದ್ದಾರೆ. ಏನ್ ಮಾಡ್ಬೇಕು, ಆ ಒಂದು ಶತ್ರುಗಳನ್ನ ಗುರುತಿಸಿ ಆ ಶತ್ರುಗಳನ್ನ ನಾವು ಹೊರ ಹಾಕ್ಬೇಕು. ಆಮೇಲೆ ನೋಡ್ರಿ, ಮಾನವ ಅಂತಂದ್ರೆ, ಮನುಷ್ಯ ಅಂದ್ರೆ ದೇಹ, ಮನಸ್ಸು ಮತ್ತೆ ಆತ್ಮ ಸೇರ್ಕೊಳ್ಳುತ್ತೆ. ನಮ್ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ದೇಹ ಮಾತ್ರ ಕಾಣಿಸುತ್ತೆ, ಮನಸ್ಸು ಮತ್ತೆ ಆತ್ಮ ಅಂತಕ್ಕಂಥದ್ದು ಕಾಣಿಸೋದೇ ಇಲ್ಲ. ಸೃಷ್ಟಿ ರಹಸ್ಯ ಯಾವ ರೀತಿ ಇದೆ ನೋಡ್ರಿ, ಮನಸ್ಸು ನಮ್ ಕಣ್ಣಿಗೆ ಕಾಣಿಸೋದಿಲ್ಲ, ಕೈಗೆ ಸಿಗೋದಿಲ್ಲ, ಆತ್ಮನು ನಮ್ ಕಣ್ಣಿಗೆ ಕಾಣಿಸೋದಿಲ್ಲ, ಕೈಗೆ ಸಿಗೋದಿಲ್ಲ.
ನಮಗೆ ಕಣ್ಣಿಗೆ ಕಾಣ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ದೇಹ ಮಾತ್ರ. ಅದಕ್ಕೆ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ ದೇಹ ಶಾಶ್ವತ ಅಂತ ಅನ್ಕೊಂಡ್ಬಿಟ್ಟಿದ್ವಿ, ದೇಹವನ್ನೇ ಶಾಶ್ವತ ಅನ್ಕೊಂಡ್ಬಿಟ್ಟಿದ್ವಿ. ಆದ್ರೆ ದೇಹ ಅಂತಕ್ಕಂಥದ್ದು ಶಾಶ್ವತ ಅಲ್ಲ ನೋಡ್ರಿ. ದೇಹ ಅಂತಕ್ಕಂಥದ್ದು ಜೀರೋ, ಈ ಆತ್ಮ ಅಂತಕ್ಕಂಥದ್ದು ಹೀರೋ. ನಮಗೆ ಈ ಅಂಶನೇ ಗೊತ್ತಿಲ್ಲ, ನಾವು ದೇಹನೇ ಹೀರೋ ಅನ್ಕೊಂಡ್ಬಿಟ್ಟಿದೀವಿ. ದೇಹದ ಕಡೆಗೆ ಇಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತೀವಿ ನಾವು. ಅಲಂಕಾರ ಮಾಡ್ಕೊಳ್ತೀವಿ, ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಳ್ತೀವಿ, ಒಡವೆಗಳನ್ನ ಹಾಕೊಳ್ತೀವಿ, ಸಿಂಗಾರ ಮಾಡ್ಕೊಳ್ತೀವಿ, ಹೌದಾ? ದೇಹಕ್ಕೆ ಮಾತ್ರ ನಾವು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದೀವಿ. ನಮ್ಮ ಒಳಗಡೆ ಆತ್ಮ ಇದೆ ಅಂತಕ್ಕಂಥದನ್ನ ನಾವು ಮರ್ತೇ ಬಿಟ್ಟಿದೀವಿ. ಆದ್ರೆ ಈ ಆತ್ಮ ಏನಾದ್ರೂ ಹೋಯ್ತಪ್ಪ ಅಂತಂದ್ರೆ ಈ ಸಿಂಗಾರ ಮಾಡ್ಕೊಂಡಿರ್ತಕ್ಕಂಥದ್ದು, ಒಳ್ಳೆ ಬಟ್ಟೆನ ಧರಿಸಿರ್ತಕ್ಕಂಥ ದೇಹಕ್ಕೆ ಏನು ಬೆಲೆ ಇಲ್ಲ. ಅದನ್ನೆಲ್ಲ ತೆಗೆದು ಏನ್ ಮಾಡ್ತಾರೆ, ಸಾಧಾರಣ ಬಟ್ಟೆಯನ್ನ ಹಾಕಿ ಸಂಸ್ಕಾರವನ್ನ ಮಾಡ್ತಾರೆ. ಅಲ್ಲಿ ಈ ಹೀರೋ ಹೋತಪ್ಪ ಅಂದ್ರೆ, ಹೀರೋ ಹೋಗ್ಬಿಟ್ರೆ ನಮ್ಮ ದೇಹ ಅಂತಕ್ಕಂಥದ್ದು ಜೀರೋ ಆಗ್ಬಿಡುತ್ತೆ. ಹಾಗಾಗಿ ಈ ದೇಹ ಅಂತಕ್ಕಂತಹ ಜೀರೋ ಕಡೆಗೆ ನಾವು ಗಮನವನ್ನು ಹರಿಸಿದಂಗೆ ನಾವೇನ್ ಮಾಡ್ಬೇಕು, ಹೀರೋ ಆಗಿರ್ತಕ್ಕಂತಹ ಆತ್ಮದ ಬಗ್ಗೆ ಅರಿವನ್ನ ನಾವಿಲ್ಲಿ ಮೂಡಿಸ್ಕೋಬೇಕು. ಮತ್ತೆ ಆತ್ಮದ ಬಗ್ಗೆ ಅರಿವು ಮೂಡ್ಬೇಕಂದ್ರೆ ನಮ್ಗೆ ಯಾವ ರೀತಿ ಮೂಡುತ್ತೆ? ಧ್ಯಾನಕ್ಕೆ ಬರ್ಬೇಕು. ಧ್ಯಾನಕ್ಕೆ ಬಂದಾಗ್ಲೇನೆ ನಮಗೆ ಅರಿವು ಅಂತಕ್ಕಂಥದ್ದು ಮೂಡುತ್ತೆ ನೋಡ್ರಿ. ಧ್ಯಾನಕ್ಕೆ ಬರ್ಬೇಕು, ಸತ್ಸಂಗಗಳಲ್ಲಿ ಭಾಗವಹಿಸ್ಬೇಕು, ಸಜ್ಜನ ಸಾಂಗತ್ಯ ಮಾಡ್ಬೇಕು. ಆಗ ಮಾತ್ರ ಏನಾಗುತ್ತಪ್ಪ ನಮಗೆ ಅಂತಂದ್ರೆ ಈ ಒಂದು ಆತ್ಮದ ಅರಿವು ಅಂತಕ್ಕಂಥದ್ದು ನಮ್ಗೆ ಅರಿವಿಗೆ ಬರುತ್ತೆ. ನೆಕ್ಸ್ಟ್, ಈ ಒಂದು ಸಾಗರವನ್ನ ದಾಟ್ಲಿಕ್ಕೆ, ಸಮುದ್ರವನ್ನ ದಾಟ್ಲಿಕ್ಕೆ ಯಾವ ರೀತಿ ದೋಣಿ ಅಂತಕ್ಕಂಥದ್ದು ಮುಖ್ಯನೋ, ಈ ಸಂಸಾರ ಅಂತಕ್ಕಂತಹ ನೌಕೆಯನ್ನ ದಾಟ್ಬೇಕಪ್ಪ ಅಂದ್ರೆ ನಮಗೆ ಧ್ಯಾನ ಅಂತಕ್ಕಂಥದ್ದು ಬೇಕೇ ಬೇಕು. ನನಗೆ ಈಜ್ ಬರುತ್ತೆ, ನಾನು ಈಜ್ ಬರಲಿ ಅಂತ ಹೇಳ್ಬಿಟ್ಟು ನಾವು ಈ ಸಾಗರಕ್ಕೆ ಸಮುದ್ರಕ್ಕೆ ಧುಮಿಕ್ ಬಿಟ್ರೆ ಒಂದ್ ಸ್ವಲ್ಪ ಈಜ್ಬೋದು ಅಷ್ಟೇ. ಆಮೇಲೆ ಕೈ ಕಾಲೆಲ್ಲ ಸೋಲುತ್ತೆ, ನಾವೇನ್ ಮಾಡ್ತೀವಿ, ಮುಳಿಗ್ ಹೋಗ್ಬಿಡ್ತೀವಿ. ಈ ಸಂಸಾರ ಅಂತಕ್ಕಂಥದ್ದು ಇದು ಒಂದ್ ರೀತಿ ಸಮುದ್ರ ಸಾಗರ ಇದ್ದಂಗೆನೆ. ನಾನ್ ಬಾಳ ಹೇಳಿದೀನಿ, ನಾನ್ ಬಾಳ ಓದಿದೀನಿ, ಬಾಳ ಹಣ ಇದೆ, ನಾನ್ ಏನ್ ಬಂದ್ರು ಜಯಿಸ್ಬಲ್ಲೆ ಅಂತಂದ್ ಹೇಳ್ಬಿಟ್ಟು ಸಂಸಾರದಲ್ಲಿ ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಂಸಾರ ಅಂತಕ್ಕಂಥದ್ರಲ್ಲಿ ನಾವು ಜಯಿಸ್ಬೇಕಪ್ಪ ಅಂದ್ರೆ ಧ್ಯಾನ ಅಂತಕ್ಕಂಥದ್ದು ಬೇಕೇ ಬೇಕು ನೋಡ್ರಿ. ಎಂತಹ ಕಷ್ಟ ಬಂದ್ರು ಸಹಿತ ನಾವು ಏನಾಗಿರ್ತೀವಿ, ಸ್ಥಿರವಾಗಿ ನಿಂತ್ಕೊಳ್ತೀವಿ. ಸುಖ ಬಂದ್ರೆ ಹಿಗ್ಗೋದಿಲ್ಲ, ದುಃಖ ಬಂದ್ರೆ ಕುಗ್ಗೋದಿಲ್ಲ. ಈ ಜ್ಞಾನ ನಮಗ್ ಬೇಕಪ್ಪ ಅಂದ್ರೆ ಏನ್ ಬೇಕು, ಧ್ಯಾನ ಅಂತಕ್ಕಂಥದ್ದು ನಮ್ಗೆ ಬೇಕೇ ಬೇಕು. ಆಮೇಲೆ ನಮ್ಮ ಇಂದಿನ ಕರ್ಮನ ಅನುಸಾರ ನಮ್ಗೆ ಎಷ್ಟು ಅರ್ಹತೆ ಇರುತ್ತೆ ಅಷ್ಟು ಮಾತ್ರ ಭಗವಂತ ನಮಗ್ ಕೊಟ್ಟಿರ್ತಾನೆ, ಅಷ್ಟನ್ನ ನಾವು ಪಡ್ಕೊಂಡ್ ಬಂದಿರ್ತೀವಿ. ಆಗ ಇರೋದ್ರಲ್ಲೇ ಏನ್ ಮಾಡ್ಬೇಕು, ತೃಪ್ತಿಯನ್ನ ಕಾಣ್ಬೇಕು. ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ದು, ಹೋಲಿಕೆ ಮಾಡ್ಕೋದ್ರಿಂದ ನಮ್ಮ ಮನಸ್ಸು ಅಂತಂದ್ರೆ ಒಂದ್ ರೀತಿ ಸಂಕಟದಲ್ಲಿ ಮುಳುಗ್ಬಿಡುತ್ತೆ, ದುಃಖದಲ್ಲಿ ಮುಳುಗ್ಬಿಡುತ್ತೆ. ಹಾಗಾಗಿ ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ದು ಬೇಡ ನೋಡಿ. ಇನ್ನೂ ಒಂದೇನಪ್ಪಾ ಅಂದ್ರೆ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ನಾವು ದೇವ್ರ ಹತ್ರ ಹೋದ ತಕ್ಷಣ ಏನ್ ಮಾಡ್ತಾ ಇರ್ತೀವಿ, ಆಪದ್ ಬಾಂಧವ ನಮ್ಮನ್ನ ಕಷ್ಟಗಳಿಂದ ಪಾರ್ ಮಾಡು, ಸಂಕಟಗಳಿಂದ ಪಾರ್ ಮಾಡು ಅಂತ ಕೇಳ್ತಾ ಇರ್ತೀವಿ. ಅಲ್ಲಿ ನಮಗೆ ಆಪತ್ತುಗಳು ಇರೋದಿಲ್ಲ, ಸಂಕಟನೂ ಇರೋದಿಲ್ಲ, ಅನಾರೋಗ್ಯನೂ ಇರೋದಿಲ್ಲ. ಸುಮ್ನೆ ಕೇಳ್ತಾ ಇರ್ತೀವಿ ದೇವರಿಗೆ, ನನ್ನನ್ನು ಕಾಪಾಡು, ನನ್ನನ್ನು ಕಾಪಾಡು ಅಂತಂದ್ ಹೇಳ್ಬಿಟ್ಟು. ಮತ್ತೆ ನಮ್ಮನ್ನ ಕಾಪಾಡ್ಬೇಕಪ್ಪ ಅಂತಂದ್ರೆ ನಾವೇ ಕೇಳಿರ್ತೀವಲ್ವಾ, ಸಂಕಟದಿಂದ ಪಾರ್ ಮಾಡು, ದುಃಖದಿಂದ ಪಾರ್ ಮಾಡು. ಮತ್ತೆ ಭಗವಂತ ನಾವು ಕೇಳಿರ್ತಕ್ಕಂಥದನ್ನ ನಡೆಸ್ಬೇಕಪ್ಪ ಅಂದ್ರೆ ಮತ್ತೆ ನಮಗೆ ದುಃಖವನ್ನ ಕೊಡ್ಬೇಕಾಗುತ್ತೆ. ದುಃಖವನ್ನ ಕೊಟ್ಟು ಅದರಿಂದ ಏನ್ ಮಾಡ್ಬೇಕಾಗುತ್ತೆ, ನಮ್ಮನ್ನ ಪಾರ್ ಮಾಡ್ಬೇಕಾಗುತ್ತೆ. ಅನಾಥ ರಕ್ಷಕ ಕಾಪಾಡಪ್ಪ ಅಂತ ಹೇಳ್ತೀವಿ. ತಂದೆ ತಾಯಿ ಮಕ್ಕಳು ಎಲ್ಲ ಒಂದು ಬಸ್ಸಿಗಾಗುವಷ್ಟು ಜನ ಇರ್ತಾರೆ ನಮ್ಮ ಬಂಧು ಬಳಗ, ಅವರೆಲ್ಲ ಇದ್ದ ಸಹಿತ ಅನಾಥ ರಕ್ಷಕ ಕಾಪಾಡಪ್ಪ ಅಂತ ಹೇಳ್ತೀವಿ. ಮತ್ತೆ ನಮ್ಮನ್ನ ಕಾಪಾಡ್ಬೇಕಲ್ವಾ, ನಮ್ಮ ಬೇಡಿಕೆಯನ್ನು ಈಡೇರಿಸ್ಬೇಕಂದ್ರೆ ಭಗವಂತ ಏನ್ ಮಾಡ್ಬೇಕಾಗುತ್ತೆ, ಅವ್ರನ್ನೆಲ್ಲ ಭಗವಂತನ ಹತ್ರ ಕರ್ಕೊಂಡು ನಮ್ಮನ್ನ ಅನಾಥರನ್ನಾಗಿ ಮಾಡ್ಬೇಕಾಗುತ್ತೆ. ಹಾಗಾಗಿ ನಾವು ಇಲ್ಲದೆ ಇರ್ತಕ್ಕಂಥದನ್ನ ಕೋರ್ಕೊಳ್ತಕ್ಕಂಥದ್ದು ಬೇಡ. ಮತ್ತ ಹಂಗಾರೆ ದೇವಸ್ಥಾನಕ್ಕೆ ಹೋದಾಗ ಏನ್ ಮಾಡ್ಬೇಕ್ರಿ, ಮತ್ತೆ ಬೇಡಿಕೆ ಇಡಕ್ಕಲ್ವಾ ನಾವು ಹೋಗೋದು, ಕಾಪಾಡಪ್ಪ ಇನ್ನೂ ಶ್ರೀಮಂತಿಕೆ ಕೊಡು ಅಂತ ಕೇಳ್ತೀವಿ. ಕೊಟ್ಟಿರ್ತಕ್ಕಂತಹ ಶ್ರೀಮಂತಿಕೆ ಸಾಲ್ದ ಅಂತ ಭಗವಂತನಿಗೆ ಸಿಟ್ಟು ಬಂದ್ ಇರ್ತಕ್ಕಂಥ ಶ್ರೀಮಂತಿಕೆಯನ್ನು ಕಿತ್ಕೊಂಡ್ಬಿಡ್ತಾನೆ. ಬಡತನ ಬರ್ಲಿ, ಕೊಟ್ರ ಆಯ್ತು ತಿರ್ಗ ಶ್ರೀಮಂತಿಕೆನ ಅಂತಂದ್ ಹೇಳ್ಬಿಟ್ಟು. ಇದೆಲ್ಲ ಬೇಡ. ನಾವ್ ಹಂಗ ದೇವಸ್ಥಾನಕ್ಕೆ ಹೋಗಿ ಏನ್ ಮಾಡ್ಬೇಕು, ಭಗವಂತ ನನ್ನನ್ನು ಈ ಸೃಷ್ಟಿಗೆ ತಂದಿದೀಯಪ್ಪ, ನಿನಗೆ ಧನ್ಯವಾದಗಳು. ಎಷ್ಟು ಸಂತಸವಾಗಿರ್ತಕ್ಕಂತಹ ಒಂದು ಜೀವನವನ್ನ ನಾನು ನಡೆಸ್ತಾ ಇದ್ದೀನಿ, ಎಂತಹ ಒಂದು ಪ್ರಕೃತಿಯನ್ನ ನನಗೆ ಕೊಟ್ಟಿದೀಯಾ, ನಿನಗೆ ಧನ್ಯವಾದಗಳು. ಮೊದಲು ನನ್ನನ್ನು ಈ ಭೂಲೋಕಕ್ಕೆ ಕಳಿಸಿದೀಯಪ್ಪ ಅತಿಥಿಯಾಗಿ, ಅದಕ್ಕೆ ಮೊದಲು ನಿನಗೆ ಧನ್ಯವಾದಗಳು. ಎಲ್ಲ ಧನ್ಯವಾದಗಳನ್ನ ನೇರುತ್ತಾ ಹೋಗ್ಬೇಕು. ನಾವ್ ಹಂಗಲ್ಲ, ಒಂದ್ ಪಟ್ಟಿ ತಗೊಂಡ್ ಹೋಗ್ತೀವಿ, ಒಂದು ಮಾರುದ್ದ, ಅದು ಬೇಕು ಇದು ಬೇಕು,
ನೋಡ್ರಿ, ಬೇಕು 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 ಅಂತ ಕೇಳ್ತಾ ಹೋದ್ರೆ ಏನಾಗ್ತದಂದ್ರೆ ಭಗವಂತನಿಗೆ ಸಿಟ್ಟು ಬಂದು ಕೊಟ್ಟಿರ್ತಕ್ಕಂಥದನ್ನ ಕಿತ್ಕೊಂಡ್ಬಿಡ್ತಾನಂತೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೊಟ್ಟಿರ್ತಕ್ಕಂಥದಕ್ಕೆ ಧನ್ಯವಾದಗಳನ್ನ ಹೇಳ್ಲಿಕ್ಕೆ ಹೋಗ್ಬೇಕೇ ಹೊರತಾಗಿ ಇಲ್ದೇ ಇರ್ತಕ್ಕಂಥದನ್ನೆಲ್ಲ ನಾವು ಕೇಳಲಿಕ್ಕೆ ಹೋಗ್ಬಾರ್ದು. ಆಮೇಲೆ ನಾವು ಮಾಡುವ ಕೆಲಸವನ್ನ ಅಥವಾ ನಾವು ಮಾಡ್ತಕ್ಕಂಥ ಸೇವೆಯನ್ನ ಬೇರೆಯವರು ತಿಳಿತಕ್ಕಂಥದ್ ಬೇಡ. ನಮ್ಮ ಮನಸ್ಸಿಗೆ ತೃಪ್ತಿ ಕೊಟ್ರೆ ಸಾಕು, ನನ್ನ ಮನಸ್ಸಿಗೆ ಆನಂದವನ್ನ ಕೊಟ್ರೆ ಸಾಕು. ನಾನು ಬೇರೆಯವರಿಗೆ ಸಹಾಯವನ್ನ ಮಾಡಿದೀವಪ್ಪ ಅಂತಂದ್ರೆ ಅದ್ರಿಂದ ನಮ್ಮ ಮನಸ್ಸಿಗೆ ತೃಪ್ತಿ ಸಿಗುತ್ತೆ, ಭಗವಂತನಿಗೆ ಸಂತೋಷ ಆಗುತ್ತೆ, ಅಷ್ಟು ಸಾಕು. ಆದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನಾವು ಮಾಡಿರ್ತಕ್ಕಂತಹ ಸಹಾಯ ಬೇರೆಯವ್ರಿಗೂ ಗೊತ್ತಾಗ್ಬೇಕಂತ ನಮ್ಮಲ್ಲಿ ಎಷ್ಟು ಇರ್ತಪ್ಪ ಅಂತಂದ್ರೆ, ಉದಾಹರಣೆಗೆ ಯಾವ್ದೋ ದೇವಸ್ಥಾನ ಕಟ್ಟಿಸ್ತಾ ಇರ್ತಾರೆ, ಬಂದಿರ್ತಾರೆ ಕಾಣಿಕೆ ಕೇಳಲಿಕ್ಕೆ, ಏನು ನಾವೊಂದು 10,000 ಕೊಟ್ಟಿದೀವಿ ಅಂತ ಇಟ್ಕೊಳೋಣ. ಕೊಟ್ಟು ನಮ್ಮ ಮನಸ್ಸಿಗೆ ತೃಪ್ತಿ ಆಯ್ತು, ಭಗವಂತನಿಗೆ ಖುಷಿ ಆಯ್ತು ಅಂತ ನಾವು ಸುಮ್ನಿರ್ತೀವ? ಯಾರಾದ್ರೂ ಸಿಗ್ಲಿ, ನಿಮ್ ಮನೆಗ್ ಬಂದಿದ್ರ ದೇವಸ್ಥಾನಕ್ಕೆಲ್ಲ ಚಂದ ಎತ್ತಕ್ಕೆ ನೀವೆಷ್ಟು ಕೊಟ್ರಿ? ನಾನಿಷ್ಟು ಕೊಟ್ಟೆ. ಅನ್ನದಾನ ಇದೆ ಅಂತೆ, ನಾನಿಷ್ಟು ಕೊಟ್ಟಿದ್ದೀನಿ, ನೀವೆಷ್ಟು ಕೊಟ್ರಿ? ನೋಡ್ರಿ, ಒಟ್ಟಿಗೆ ಏನಾಗ್ಬೇಕು, ನಾವು ಕೊಟ್ಟಿರ್ತಕ್ಕಂಥದನ್ನ ಬೇರೆಯವ್ರಿಗೆ ಗೊತ್ತಾಗ್ಬೇಕು. ಇನ್ನು ಕೆಲವ್ರು ಬರ್ತಾರೆ, ನೋಡ್ರಿ 50,000 ಕೊಟ್ರಿಗಿನಾಗಿ ನಿಮ್ ಹೆಸರನ್ನ ಬೋರ್ಡಲ್ಲಿ ಹಾಕಿಸ್ತೀವಿ. ಹೌದಾ, ಹೆಸರು ಬರ್ತದಂತನಾದ್ರೂ ಅವ್ರ ಇಸ್ಕೊಂಡಾದ್ರೂ 50,000 ರೂಪಾಯಿ ಕೊಟ್ಟಿದ್ವಿ. ಯಾಕಂದ್ರೆ ಒಂದು ಘನತೆಯ ಪ್ರಶ್ನೆ. ಅದೆಲ್ಲ ಬೇರೆಯವ್ರದೆಲ್ಲ ಹೆಸರು ಹಾಕ್ತಾ ಇದಾರಂತೆ ದೇವಸ್ಥಾನದಲ್ಲಿ, ಲಿಸ್ಟ್ ಅಲ್ಲಿ, ನಮ್ದು ಹೆಸರು ಬರ್ಲೇಳು. ನೋಡ್ರಿ, ಈ ರೀತಿ ನಾವು ತೋರಿಕೆಯ ಒಂದು ಒಳಿತನ್ನ ಮಾಡ್ತೀವಿ, ಜನಗಳಿಗೆ ಆಗಿರ್ಬೋದು, ಪ್ರಪಂಚಕ್ಕೆ ಆಗಿರಬಹುದು. ಆದ್ರೆ ಇದು ಬೇಡ. ನಾವು ಮಾಡ್ತಕ್ಕಂತಹ ಒಂದು ಸಹಾಯ ಅಂತಕ್ಕಂಥದ್ದು, ಒಳಿತು ಅಂತಕ್ಕಂಥದ್ದು ನಮಗೆ ಸಮಾಧಾನವನ್ನ ಕೊಟ್ರೆ ಸಾಕು. ಬೇರೆಯವರಿಗೆ ತಿಳಿಯಪಡಿಸ್ಲಿಕ್ಕೆ ನಾವು ಮಾಡ್ತಕ್ಕಂಥದ್ದು ಬೇಡ, ಅದನ್ನ ಡಂಗುರ ಹಾಕ್ತಕ್ಕಂಥದ್ದು ಬೇಡ. ಇನ್ನು ಕೆಲವ್ರು ಇರ್ತಾರೆ, ನೋಡಪ್ಪ ನಾನು ಇಂಥ ಸಭೆ ಸಮಾರಂಭಕ್ಕೆ ಇಷ್ಟ ಹಣವನ್ನ ಕೊಡ್ತೀನಿ, ನೀನು ಸ್ಟೇಜಿನ ಮೇಲೆ ನನಗೆ ಕರೆದ್ಬಿಟ್ಟು ಹಾರ ಹಾಕಿ ಸನ್ಮಾನ ಮಾಡ್ಬೇಕು. ಈ ರೀತಿ ಒಂದು ಕರಾರನ್ನ ಹಾಕ್ತಕ್ಕಂಥವ್ರು ಇರ್ತಾರೆ. ಹಂಗಿದ್ರೆ ಮಾತ್ರ ನಾನು ಕೊಡ್ತೀನಿ ನೋಡಪ್ಪ, ಇಲ್ಲ ಅಂದ್ರೆ ಇಲ್ಲ. ಇನ್ನೊಬ್ರು ಯಾರೋ ನಮಗೆ ಆಗದೆ ಇರ್ತಕ್ಕಂಥವ್ರು ಇರ್ತಾರೆ, ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳ್ತೀವಿ ನಾವು. ಅವ್ರು 50,000 ಕೊಟ್ಟಿದ್ದಾರೆ. ಹೌದಾ, ಹಂಗಾರೆ 50,000 ಒಂದು ಬರ್ಕ, ಅವನಿಗಿಂತ ಜಾಸ್ತಿ ಇರ್ಬೇಕು ನಂದು. ನೋಡ್ರಿ, ಈ ರೀತಿ ನಾವೇನ್ ಮಾಡ್ತೀವಿ, ಪ್ರತಿಷ್ಠೆನ ತೋರಿಸ್ತಾ ಇರ್ತೀವಿ. ಇದು ಬೇಡ. ಭಗವಂತ ಕೊಟ್ಟಿರ್ತಕ್ಕಂಥದನ್ನ ಭಗವಂತನಿಗೆ ಅರ್ಪಿಸೋಣ. ಭಗವಂತನ ಮಕ್ಕಳಾಗಿರ್ತಕ್ಕಂತಹ ನಮ್ಮ ಸಹಜೀವಿಗಳಿಗೆ ಅರ್ಪಿಸೋಣ. ಈ ಒಂದಂತ ಅಂಶವನ್ನಂತ ನಾವು ಪ್ರತಿನಿತ್ಯ ನಮ್ಮ ಗಮನದಲ್ಲಿ ಇಟ್ಕೋಬೇಕು. ಆಮೇಲೆ ಕೊನೆಯ ಒಂದು ಅಂಶ ಏನಪ್ಪಾ ಅಂದ್ರೆ, ನಮ್ಮ ಜೀವನದಲ್ಲಿ ನಡೀತಕ್ಕಂಥದಕ್ಕೆಲ್ಲದಕ್ಕೂ ಯಾರಪ್ಪ ಕಾರಣ ಅಂದ್ರೆ ನಾವೇ ಕಾರಣ. ನಮ್ಗೆ ಇವತ್ತು ಸುಖ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ನಾವೇನೆ. ಹಿಂದಿನ ಜನ್ಮದಲ್ಲಿ ನಾವು ಒಳ್ಳೆಯ ಕಾರ್ಯಗಳನ್ನ ಮಾಡಿರ್ತೀವಿ, ಈ ಜನ್ಮದಲ್ಲಿ ನಾವು ಸುಖವನ್ನ ಅನುಭವಿಸ್ತಿರ್ತೀವಿ, ಸಂತೋಷವಾಗಿರ್ತೀವಿ, ನೆಮ್ಮದಿಯಾಗಿ ಇರ್ತೀವಿ. ಈ ಜನ್ಮದಲ್ಲಿ ನಮಗೆ ದುಃಖ ಬಂದಿದ್ರೆ ಅದಕ್ಕೂ ನಾವೇನೇ ಕಾರಣ. ಯಾಕಪ್ಪ ಅಂದ್ರೆ ನಮ್ಮ ಕರ್ಮಾನುಸಾರ ನಮ್ಗೆ ಈಗ ಏನಾಗಿದೆ, ಸಂತೋಷ, ನೆಮ್ಮದಿ, ದುಃಖ ಅಂತಕ್ಕಂಥದ್ದು ಬರ್ತಾ ಇರುತ್ತೆ. ನಾವೇನ್ ಮಾಡ್ತೀವಿ, ನಾವೇ ಜವಾಬ್ದಾರಿ ಅಂತಕ್ಕಂಥದನ್ನ ಒಪ್ಕೊಳಕ್ ರೆಡಿನೇ ಇರೋದಿಲ್ಲ. ನಾವು ಭಗವಂತನ ಮೇಲೆ ಹಾಕ್ಬಿಟ್ಟಿರ್ತೀವಿ, ವಿಧಿ ಮೇಲೆ ಹಾಕ್ತಿವಿ. ಆ ಭಗವಂತ ಎಷ್ಟ್ ಕೆಟ್ಟನದನಪ್ಪ, ಬೇರೆಯವ್ರಿಗೆಲ್ಲ ಸಂಪತ್ ಕೊಟ್ಟ, ನನಗ್ ಮಾತ್ರ ಬಡತನ ಕೊಟ್ಟ. ಬಡತನ ಕೊಡ್ಲಿಕ್ಕೆ ನಾನೇನ ಸಿಕ್ಕಿದ್ದು, ಬೇರೆಯವ್ರು ಯಾರು ಸಿಗ್ಲಿಲ್ವಾ? ಆರೋಗ್ಯ, ಎಲ್ರಿಗೂ ಆರೋಗ್ಯ ಕೊಟ್ಟಿದ್ದಾನೆ, ಅನಾರೋಗ್ಯ ಕೊಡಕ್ ನಾನು ಒಬ್ನೇನ ಕಂಡಿದ್ದು. ಇವ್ರಾಗ ಎಲ್ಲರೂ ಇಷ್ಟ ಚೆನ್ನಾಗಿದಾರಪ್ಪ, ನಾನು ಒಬ್ನೇ ಅನಾರೋಗ್ಯ ಇರೋದು. ಎಂಥ ದೇವ್ರದನಪ್ಪ. ನೋಡ್ರಿ, ದೇವ್ರಿಗೆ ಬೈತಾ ಇರ್ತೀವಿ ನಾವು. ಆ ರೀತಿ ಬೇಡ. ಎಲ್ಲದಕ್ಕೂ ನಾವೇ ಕಾರಣ. ನಮ್ಮ ಒಂದು ಮನಸ್ಥಿತಿ, ನಾವು ಮಾಡಿರ್ತಕ್ಕಂತಹ ಕರ್ಮಗಳು ನಮ್ಮ ಒಂದು ಈಗಿನ ಒಂದು ಜನ್ಮದ ಸ್ಥಿತಿಗೆ ಕಾರಣ ಆಗಿರ್ತವೆ. ಹಾಗಾಗಿ ನಾವೆಲ್ಲವನ್ನ ಮುಕ್ತ ಮನಸ್ಸಿನಿಂದ ಒಪ್ಕೋಬೇಕು, ಅದರಿಂದ ಪಾಠವನ್ನ ಕಲಿಬೇಕು. ಆಯ್ತು, ಇಂದಿನ ಜನ್ಮದಲ್ಲಿ ಅರಿವಿಲ್ದೆ ನಾವೇನೋ ಪಾಪ ಕರ್ಮವನ್ನ ಮಾಡಿದ್ವಿ, ಈ ಜನ್ಮದಲ್ಲಿ ಅನುಭವಿಸ್ತಾ ಇದೀವಿ. ಆದ್ರೆ ಈ ಜನ್ಮದಲ್ಲಿ ಆದ್ರೂ ಸಹಿತ ನಾವು ಒಳಿತನ್ನ ಮಾಡೋಣ. ಮುಂದಿನ ಜನ್ಮದಲ್ಲಿ ನಾವು ನೆಮ್ಮದಿಯಿಂದ ಇರೋಣ, ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋಣ, ಒಳ್ಳೆಯ ಜೀವನವನ್ನ ನಡ್ಸೋಣ ಅಂತಂದ್ ಹೇಳ್ಬಿಟ್ಟು ನಾವು ಪ್ರತಿನಿತ್ಯನೇ ಏನ್ ಮಾಡ್ಬೇಕಪ್ಪ, ನೆನಪು ಮಾಡ್ಕೊಳ್ತಾ ಇರ್ಬೇಕು. ಇಷ್ಟೆಲ್ಲ ನನ್ಗೆ ಅರಿವಿಗೆ ಬಂದಿರ್ತಕ್ಕಂಥದ್ದು. ಈ ಸೂಕ್ಷ್ಮತೆಗಳನ್ನ ನಮ್ಮ ಅರಿವಿನಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕು, ನಾವು ಈ ಒಂದು ಅದ್ಭುತವಾಗಿರ್ತಕ್ಕಂತಹ, ಸುಂದರವಾಗಿರ್ತಕ್ಕಂತಹ, ಭಗವಂತ ಕೊಟ್ಟಿರ್ತಕ್ಕಂತಹ ಈ ಜೀವನವನ್ನ ನಡೆಸೋಣ. ಹೋಗ್ಬೇಕಾದ್ರೆ ನೆಮ್ಮದಿಯಿಂದ, ಸಂತೋಷದಿಂದ, ತೃಪ್ತಿಯಿಂದ ಹೋಗೋಣ. ನಾವು ಎಲ್ಲಿಗೆ? ಭಗವಂತನ ಹತ್ರಕ್ಕೆ. ಒಳ್ಳೆಯ ಜೀವನವನ್ನು ನಡೆಸಿದೀನಿ ಅಂತಕ್ಕಂತಹ ಸಂತೃಪ್ತಿ ನಮಗೆ ಸಿಕ್ಕರೆ ಅದಕ್ಕಿಂತ ಆನಂದ, ಅದಕ್ಕಿಂತ ಸಂಪತ್ತು ಬೇರೊಂದಿಲ್ಲ ಮಾಸ್ಟರ್ಸ್. ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ ಅವರಿಗೆ, ನನ್ನನ್ನು ಪರಿಚಯಿಸಿರ್ತಕ್ಕಂತಹ ಗೀತಾ ಮೇಡಮ್ ಅವರಿಗೆ, ಭಾಗವಹಿಸಿರ್ತಕ್ಕಂತಹ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ ನಾನು ಮತ್ತೊಮ್ಮೆ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.